गुरु ब्रह्मा गुरु विष्णु गुरुदेवो महेश्वर गुरु साक्षात् परब्रह्मा तस्मै श्री गुरवे ಹಿಸ್ಟರಿ ಗೊತ್ತ ಚಾಮಯ್ಯ ಮೇಷ್ಟ್ರೆ ಬೇಕು ನಾಗರ ಹಾವು ರಾಮಾಚಾರಿಗೆ ಸಮರಿ ಗೊತ್ತ ನಿಮ್ಮಂತ ಮೇಷ್ಟ್ರೆ ಬೇಕು ನಮ್ಮೆಲ್ಲರ ಬಾಳಗಾರಿಗೆ We miss all the fun, we miss all the joy, we miss you. We miss all the fun, we miss all the joy, we miss you. ನನ್ನ ಹೆಸರು ಶಿವರಾಮಯ್ಯ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎರೆಹಳ್ಳಿ, ರಾಮನಗರ ತಾಲೂಕು ಮತ್ತು ಜಿಲ್ಲೆ. ನಾನು ಈ ಶಾಲೆಗೆ 2020ರಲ್ಲಿ ಮುಖ್ಯ ಶಿಕ್ಷಕನಾಗಿ ಬಂದೆ. ಇಲ್ಲಿ ಈ ಶಾಲೆ ಅಷ್ಟೊಂದು ಅಂದವಾಗಿ ಕಾಣ್ತಿರಲಿಲ್ಲ. ನನ್ನ ಮನಸ್ಸು ಇಲ್ಲ, ಶಾಲೆಯನ್ನು ಅಂದವಾಗಿ ಕಾಣಂಗೆ ಮಾಡಬೇಕು, ಆಕರ್ಷಣೀಯವಾಗಿ ಮಾಡಬೇಕು ಅಂದ್ಬಿಟ್ಟು ಗೋಡೆ ಬರಹ ಇನ್ನು ಇತರೆ ಬಿಲ್ಡಿಂಗ್ಗಳು ಬೇಕಾಗಿತ್ತು. ಅವನ್ನೆಲ್ಲನೂ ಇಲಾಖೆ ವತಿಯಿಂದ ನಾನು ಮಾಡಿಸೋಕ್ಕೆ ಪ್ರಯತ್ನ ಪಟ್ಟೆ. ಎಲ್ಲ ಕೆಲಸಗಳು ಆಗಿ ನಮ್ಮ ಶಾಲೆ ಭಾಳ ಸುಂದರವಾಗಿ ಕಾಣ್ತಾ ಇದೆ. ಹಾಗೆ ಈಗ 2024-25ನೇ ಸಾಲಿನಲ್ಲಿ ಶಾಲಾ ವಾರ್ಷಿಕೋತ್ಸವ ಮಾಡಬೇಕು ಅಂತ ನಾನು ಪ್ರಯತ್ನಪಟ್ಟು ಅದ್ಧೂರಿಯಾಗಿ ಶಾಲಾ ವಾರ್ಷಿಕೋತ್ಸವವನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ಇಂಗ್ಲೀಷ್ ಮಾಧ್ಯಮವನ್ನು, ಆಂಗ್ಲ ಮಾಧ್ಯಮವನ್ನು ಈ ವರ್ಷ ತಂದಿದ್ದೀವಿ. ನಮ್ಮ ಶಾಲೆ ಯಾವುದೇ ಆಂಗ್ಲ ಮಾಧ್ಯಮ ಶಾಲೆ ಅಂದರೆ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲ, ಭಾಳ ಚೆನ್ನಾಗಿದೆ. ನೀವು ಎಲ್ಲ ಮಕ್ಕಳನ್ನು ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಿ ಇಂಗ್ಲೀಷ್ ಮಾಧ್ಯಮವನ್ನು ಇಲ್ಲೇ ಕೊಡಿಸಿದ್ರೆ ಒಳ್ಳೆಯದು. ಪಾಪ ಬಡ ಜನಗಳು ಬೇರೆ ಖಾಸಗಿ ಶಾಲೆಯಲ್ಲಿ ಅಲ್ಲಿ ಓದಿಸೋದು ಕಷ್ಟ ಇದೆ. ಭಾಳ ನಮ್ಮ ಶಾಲೆ ತುಂಬ ಚೆನ್ನಾಗಿದೆ. ಸರ್ಕಾರಿ ಶಾಲೆ ನೆಗ್ಲೆಕ್ಟ್ ಮಾಡಬಾರ್ದು. ಎಲ್ಲರೂ ಸರ್ಕಾರಿ ಶಾಲೆಗೆ ಸೇರಿಸಿ ಓದಿಸಿ. ನಮ್ಮ ಶಾಲೆಯಲ್ಲಿ ಕ್ವಾಲಿಫೈಡ್ ಶಿಕ್ಷಕರಿದ್ದೇವೆ. ಅತ್ಯುತ್ತಮವಾದಂತಹ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ನಮ್ಮ ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ನಮ್ಮ ಸರ್ಕಾರಿ ಶಾಲೆಯನ್ನು ಬೆಳೆಸಿ ಉಳಿಸಿ. ಸರ್ಕಾರದಿಂದ ಅನೇಕ ಸೌಲಭ್ಯಗಳಿದ್ದಾವೆ, ಅವನ್ನೆಲ್ಲ ನೀವು ಪಡ್ಕೊಳ್ಬೇಕು. ಇಷ್ಟು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.
ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲಿಗೆ ಗ್ರಾಮದ ಗ್ರಾಮ ದೇವತೆ ಮತ್ತು ಮಂಟೇಸ್ವಾಮಿಯನ್ನ ನೆನೆಯುತ್ತಾ ರಾಷ್ಟ್ರದ ಭವಿಷ್ಯ ಶಾಲಾ ಕೊಠಡಿಯಲ್ಲಿ ಅಡಕವಾಗಿದೆ ಎಂಬ ದಾರ್ಶನಿಕರ ನುಡಿಯಂತೆ ಉತ್ತಮ ಶಾಲೆಯಲ್ಲಿ ಕಲಿತ ವ್ಯಕ್ತಿ ಮುಂದೊಂದು ದಿನ ಗ್ರಾಮ, ನಾಡು, ದೇಶಕ್ಕೆ ಒಳ್ಳೆಯ ಹೆಸರನ್ನು ತರುತ್ತಾನೆ. ಶಾಲೆಯೊಂದು ದೇವಾಲಯ, ಕೈ ಮುಗಿದು ಒಳಗೆ ಬನ್ನಿ ಎಂಬ ನಾಮಫಲಕವನ್ನು ನೋಡಿದ್ದೇವೆ. ಈ ಸಂಜೆಯ ಸುಂದರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಶಿಕ್ಷಣವೆಂದರೆ ಶಕ್ತಿ, ಶಿಕ್ಷಣವೆಂದರೆ ಶ್ರದ್ಧೆ, ಶಿಕ್ಷಣವೆಂದರೆ ಸಮತೋಲನ, ಶಿಕ್ಷಣವೆಂದರೆ ಸಂಸ್ಕೃತಿ ಸಂಸ್ಕಾರ, ಶಿಕ್ಷಣವೆಂದರೆ ಮೌಲ್ಯಯುತ ವ್ಯಕ್ತಿತ್ವ, ಶಿಕ್ಷಣವೆಂದರೆ ಚೈತನ್ಯ, ಶಿಕ್ಷಣವೆಂದರೆ ನಿಲುಕದ ಮಾಣಿಕ್ಯ, ಶಿಕ್ಷಣವೆಂದರೆ ಸ್ವಾಭಿಮಾನದ ಪ್ರತೀಕ, ಶಿಕ್ಷಣವೆಂದರೆ ಅದೊಂದು ಅಪರಿಮಿತ ಆನಂದ. ಮಹತ್ವವನ್ನ ನಿಮ್ಮ ಮುಂದೆ ಹೇಳ್ತಾ, ಹಾಗೆ ಸ್ವಾಗತವನ್ನ ಕೋರುವೆವು ನಾವು ಚಂದದ ಗ್ರಾಮದ ಸಜ್ಜನರಿಗೆ, ಅಭಿಮಾನದ ಹೂಗುಚ್ಛವ ನೀಡಿ ಸ್ವಾಗತವ ಕೋರುವೆವು ನಾವು ನಮ್ಮ ಸುಸಂಸ್ಕೃತ ನಡೆಯ ಭಾವದಡಿ. ಎಲ್ಲರೂ ಸ್ವೀಕರಿಸಿ ನಿಮ್ಮೊಲುಮೆಯ ನೀಡಿ ಹರ್ಷದಲ್ಲಿ ಆನಂದಿಸುತ್ತೇವೆ ಧನ್ಯತೆಯಿಂದ ಕೂಡಿ ಎಂದು ಹೇಳುತ್ತಾ, ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರನ್ನ ಸ್ವಾಗತಿಸೋದಿಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂಥ ಶ್ರೀಮತಿ ಮಂಜುಳಾ MS ರವರನ್ನ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಎಲ್ಲರಿಗೂ ಶುಭ ಸಂಜೆ. ಕೇವಲ ವಿದ್ಯೆಯಿಂದ ಕಲಿತದ್ದು ಅಲ್ಪ ಕಾಲದವರೆಗೆ, ಅದೇ ವಿದ್ಯೆಯನ್ನು ಗುರುವಿನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತರೆ ಅದು ಅನಂತ ಕಾಲದವರೆಗೆ ಎಂದು ಹೇಳುತ್ತಾ, ಈ ಶುಭ ಸಂಜೆಯಲ್ಲಿ ನಮ್ಮ ಶಾಲೆಯ ವಾರ್ಷಿಕೋತ್ಸವಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, CN ಮಂಜುನಾಥ್ ರವರು ಮಾನ್ಯ ಸಂಸದರು, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ, ಇವರನ್ನು ನಾವು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೆವು. ಆದರೆ ಅವರು ವಿನಾಕಾರಣದಿಂದ ಈ ಕಾರ್ಯಕ್ರಮಕ್ಕೆ ಬರಲಾಗಲಿಲ್ಲ. ಹಾಗಾಗಿ ಇವರ ಅನುಪಸ್ಥಿತಿಯಲ್ಲಿ ಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇವೆ. ಹಾಗೆ ಶ್ರೀ HC ಬಾಲಕೃಷ್ಣರವರು ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮ ಮತ್ತು ಶಾಸಕರು, ಮಾಗಡಿ ವಿಧಾನಸಭಾ ಕ್ಷೇತ್ರ, ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೆವು. ಆದರೆ ವಿನಾಕಾರಣದಿಂದ ಅವರ ಕಾರ್ಯದ ಒತ್ತಡದ ನಿಮಿತ್ತ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಾಗಲಿಲ್ಲ. ಹಾಗಾಗಿ ಅವರ ಆಶೀರ್ವಾದ ನಮ್ಮಲ್ಲಿದೆ, ಅವರ ಆಶೀರ್ವಾದ ನಮ್ಮ ಕಾರ್ಯಕ್ರಮಕ್ಕೆ ಇದೆ ಅಂತ ಹೇಳ್ತಾ, ಅವರ ಅನುಪಸ್ಥಿತಿಯಲ್ಲಿ ಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀ ಮಂಜು YH ರವರು ನಿರ್ದೇಶಕರು, ಬೆಂಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಬೆಂಗಳೂರು. ಇವರು ನಮ್ಮ ಕಾರ್ಯಕ್ರಮಕ್ಕೆ, ನಮ್ಮ ಕರೆಗೆ ಓಗೊಟ್ಟು ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶಾಲಾ ಶಿಕ್ಷಕರ ವೃಂದದ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಶಿಕ್ಷಣ ಇಲಾಖೆಯ ವಿಶೇಷ ಆಹ್ವಾನಿತರಾದಂತಹ ಉಪನಿರ್ದೇಶಕರು, ಆಡಳಿತ, ಶಾಲಾ ಶಿಕ್ಷಣ ಇಲಾಖೆ, ರಾಮನಗರ ಜಿಲ್ಲೆ ಶ್ರೀ VC ಬಸವರಾಜೇಗೌಡರವರು ಆಗಮಿಸಬೇಕಾಗಿತ್ತು. ಆದರೆ ವಿನಾಕಾರಣದಿಂದ ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಕೂಡ ಪರೋಕ್ಷವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ.
ಶ್ರೀ ಪಿ ಸೋಮಲಿಂಗಯ್ಯನವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ರಾಮನಗರ. ಅವರು ಕೂಡ ಕಾರ್ಯದ ನಿಮಿತ್ತ ಸ್ವಲ್ಪ ತಡವಾಗಿ ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ನಮ್ಮ ಶಿಕ್ಷಕರ ವೃಂದದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಮತಿ ಹೇಮಲತಾ ಎಸ್.ಬಿ. ರವರು ಕ್ಷೇತ್ರ ಸಮನ್ವಯಾಧಿಕಾರಿಗಳು ರಾಮನಗರ. ಇವರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ನಮ್ಮ ಶಿಕ್ಷಕ ವೃಂದದ ಪರವಾಗಿ ವೈಯಕ್ತಿಕವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ನಿಮ್ಮನ್ನೆಲ್ಲ ಕುರಿತು ಹಿತನುಡಿಗಳಲ್ಲಂದು ಹಾಡಲು ಆಗಮಿಸಿರುವಂತಹ ಮಾತನಾಡಲು ಆಗಮಿಸಿರುವಂತಹ ಶ್ರೀ ಕೆ.ಪಿ. ಬಾಬುರವರು ಉಪನ್ಯಾಸಕರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ರಾಮನಗರ. ಅವರಿಗೂ ಕೂಡ ನಮ್ಮ ಶಾಲಾ ಶಿಕ್ಷಕರ ವೃಂದದ ಪರವಾಗಿ ಗ್ರಾಮಸ್ಥರ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸಂತೋಷ್ ರವರು ಸಹಾಯ ನಿರ್ದೇಶಕರು, ಅಕ್ಷರ ದಾಸೋಹ ರಾಮನಗರ. ಅವರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಶಿಕ್ಷಕರ ವೃಂದದ ಪರವಾಗಿ ಗ್ರಾಮಸ್ಥರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸ್ವಾಮಿ ಟಿಪಿಒ ತಾಲೂಕು ದೈಹಿಕ ಪರಿವೀಕ್ಷಕರು ಅವರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಶಿಕ್ಷಕರ ವೃಂದದ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಚಿಕ್ಕೇಗೌಡರು, ಅಧ್ಯಕ್ಷರು ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಪಟೇಲ ಶಿವಣ್ಣನವರು ಗ್ರಾಮದ ಹಿರಿಯ ಮುಖಂಡರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀ ಮಂಚೇಗೌಡರು ಗ್ರಾಮ ಪಂಚಾಯಿತಿ ಸದಸ್ಯರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಆಗಮಿಸಿದ್ದಾರೆ. ಅವರಿಗೂ ಕೂಡ ಶಿಕ್ಷಕ ವೃಂದದ ಪರವಾಗಿ ಗ್ರಾಮಸ್ಥರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತ ಕೃಷ್ಣಪ್ಪರವರು ಗ್ರಾಮದ ಮುಖಂಡರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಉತ್ಸುಕರಾಗಿ ಬಂದಿದ್ದಾರೆ, ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಶಿಕ್ಷಕ ವೃಂದದ ಪರವಾಗಿ ಗ್ರಾಮಸ್ಥರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಮತಿ ಪಿ ಸುಮಾರವರು ಸಮೂಹ ಸಂಪನ್ಮೂಲ ವ್ಯಕ್ತಿಗಳು, ಮುಟ್ಕಲ್ ಕೇಂದ್ರ, ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಶಿಕ್ಷಕರ ವೃಂದದ ಪರವಾಗಿ ಗ್ರಾಮಸ್ಥರ ಪರವಾಗಿ ಹಾಗೂ ನನ್ನ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ.
ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಶಿಕ್ಷಕ ವೃಂದದ ಪರವಾಗಿ, ಗ್ರಾಮಸ್ಥರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾತಂತ್ರ್ಯವನ್ನ ಕೋರ್ತಾ ಇದ್ದೇನೆ. ಹಲೋ, ಅಶ್ವಥ್ರವರು ಮತ್ತು ಮುನ್ರಾಜ್ ಅವರು ವೇದಿಕೆಗೆ ಬರಬೇಕು. ಇಲ್ಲ, ಬರಲೇಬೇಕು. ಬನ್ನಿ 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 ಸರ್, ಬನ್ನಿ. ಅಶ್ವಥ್ ಅವರು, ಮುನಿರಾಜ್ ರವರು ವೇದಿಕೆಗೆ ಬರಬೇಕು ಅಂತ ನಾನು ವಿನಂತಿಸ್ಕೊತೀನಿ. ಬನ್ನಿ ಸರ್. ಶ್ರೀಯುತ ಮಹಾದೇವರವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಊರಿನ ಮುಖಂಡರು, ಅವರಿಗೂ ಕೂಡ ನಮ್ಮ ಶಿಕ್ಷಕ ವೃಂದದ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಊರಿನ ಮುಖಂಡರು, ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಕೆಂಪರಾಜಣ್ಣನವರು, ಊರಿನ ಮುಖಂಡರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಯುತ ದಿನೇಶ್ ರವರು, ಸೊಸೈಟಿ ಕಾರ್ಯದರ್ಶಿಗಳು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಲೋಕೇಶ್ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಧನಂಜಯ್ ಸರ್ ಅವರು, ಊರಿನ ಮುಖಂಡರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಉತ್ಸುಕರಾಗಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೂ ಶ್ರೀಯುತ ರಾಜುರವರು, ವನವಾಸಿ ಸಂಸ್ಥೆ ರಾಮನಗರ ಜಿಲ್ಲಾಧ್ಯಕ್ಷರು, ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೂ ನಮ್ಮ ಕ್ಲಸ್ಟರ್ ಶಾಲೆಯ ಶಿಕ್ಷಕರಾದಂಥ ಕೃಷ್ಣಪ್ಪ ಸರ್ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೆ ಕ್ಷಮಿಸಬೇಕು. ಶ್ರೀಮತಿ ಮೇಘನಾ ಚರಣ್ ರವರು, ಗ್ರಾಮ ಪಂಚಾಯತಿ ಸದಸ್ಯರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹರೇಹಳ್ಳಿ ಶಿಕ್ಷಕಿಯಾದ ಸುಧಾಮಣಿ ಮೇಡಮ್ ಅವರು
ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀ ಈ ಊರಿನ ಹಿರಿಯ ಮುಖಂಡರು ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಚಪ್ಪಾಳೆ ಹೊಡಿಬೇಕು ಮಕ್ಕಳು. ಹಾಗೂ ನಮ್ಮ ಪಕ್ಕದ ಶಾಲೆಯ ಇರಡುಗರಿ ದೊಡ್ಡಿಯ ಶಾಲೆಯ ಶಿಕ್ಷಕರಾದ ಉಗ್ರಪ್ಪ ಸರ್ ಅವರು ಮುಖ್ಯ ಶಿಕ್ಷಕರು ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಊಟ್ಕಲ್ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಭಾಗ್ಯ ಮೇಡಮ್ ರವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೂ ಶಾನ್ಭಾಗ್ನಲ್ಲಿ ಶಾಲೆಯ ಶಿಕ್ಷಕರಾದ ಮುನಿಯಪ್ಪ ಸರ್ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸರ್, ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಕುಟ್ಕಲ್ ಶಾಲೆಯ ಮಂಗಳಮ್ಮ ಟೀಚರ್ ಅವರು ಕೂಡ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಊರಿನ ಹಿರಿಯ ಮುಖಂಡರಾದ ನಾಗರಾಜನ ಸಣ್ಣ ಅವರು ಕೂಡ ನಮ್ಮ ವೇದಿಕೆ ಮೇಲೆ ಬರಬೇಕಾಗಿತ್ತು. ಎಲ್ಲೋ ಅವರಿಗೂ ಕೂಡ ನಾನು ಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ಕೋರ್ತಾ ಇದ್ದೇನೆ. ಗ್ರಾಮದ ಮತ್ತೋರ್ವ ಮುಖಂಡರಾದಂತಹ ಶ್ರೀಯುತ ವೀರಭದ್ರಣ್ಣವರು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಬಂದಿಲ್ಲ. ಬಹುಶಃ ಅವರು ತಡವಾಗಿ ಬರಬಹುದು ಅಂತೇಳಿ ಅವರನ್ನು ಬರಮಾಡ್ಕೊಳ್ಳೋಣ ಅಂತ ಹೇಳ್ತಾ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾಗೂ ಕಾರ್ಯಕ್ರಮದ ಎಲ್ಲ ಸಿಬ್ಬಂದಿ ವರ್ಗದವರ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ಎಲ್ಲ ಗ್ರಾಮಸ್ಥರಿಗೂ, ಪೋಷಕರಿಗೂ, ಹಳೆಯ ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸದಸ್ಯರು, ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಸದಸ್ಯರು ಹಾಗೂ ಅಧ್ಯಕ್ಷರು, ಕೂಟ್ಕಲ್ ಕ್ಲಸ್ಟರ್ನ ಎಲ್ಲ ಶಿಕ್ಷಕ ವೃಂದದವರಿಗೂ ಕೂಡ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಗ್ರಾಮದ ವನಸಿರಿ ಆಶ್ರಮದ ಶಂಕರ ಆರಾಧ್ಯ ಗುರೂಜಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ನಾವು ಫೋನ್ ಮಾಡಿ ಕೇಳಿದಾಗ ನನಗೆ ಸ್ವಲ್ಪ ಕೆಲಸ ಇದೆ, ತಡವಾಗಿ ಬರ್ತೀನಿ ಅಂತ ಅವರು ಹೇಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅಭಿಮಾನದಿಂದ ಸ್ವಾಗತಿಸಿದಂತಹ ಶಾಲೆಯ ಹಿರಿಯ ಶಿಕ್ಷಕರಾದಂತಹ ಶ್ರೀಮತಿ ಮಂಜುಳಾ MS ರವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಗ್ರಾಮದ ಮತ್ತೋರ್ವ ಮುಖಂಡರಾದಂತಹ ಶ್ರೀಯುತ ಶಿವಯ್ಯ ಸರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು. ಅವರು ಕೂಡ ಶಿವಯ್ಯ ಅವರು ದಯಮಾಡಿ ಅಲ್ಲಿ ಆಚೆ ಇದ್ರೆ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಅವರನ್ನ ಕೇಳ್ಕೊತಾ ಇದ್ದೇವೆ. ದಯಮಾಡಿ ಬನ್ನಿ ಸರ್, ವೇದಿಕೆ ಮೇಲೆ ಬನ್ನಿ ಸರ್. ಸರ್ವರನ್ನ ಸ್ವಾಗತಿಸಿದಂತಹ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಿಗೆ ಧನ್ಯವಾದಗಳು. ಹಚ್ಚೋಣ ಹಣತೆ
ಆನಂದದಿ ಅರಿವೆಂಬ ಗುಡಿಯ ಆಲಯದಲ್ಲಿ ನೀಗುತ್ತ ಅಜ್ಞಾನದ ಇರುಳನು ಎತ್ತಿ ಹಿಡಿಯೋಣ ಜ್ಞಾನದ ದೀವಿಗೆಯನು ಸಂಸ್ಕೃತಿಯ ಉಳಿಸಿ ನಮ್ಮನ್ನು ಹರಸಿ ಸಹಬಾಳ್ವೆ ಸಹಭೂತಿ ಸಹಕಾರವ ಬೆಳೆಸಿ ಹೊಸ ಪಥದ ಉತ್ತುಂಗಕ್ಕೆ ಅಡಿಯನು ಬರೆಯೋಣ ನವ ಯುಗಕ್ಕೆ ಮುನ್ನುಡಿಯನು ಉಳ್ಳವರು ನಾವು ಕೊಂಡವರು ಪರರು ಏನಿಲ್ಲ ಏನಿದೆ ಗೊತ್ತಿಲ್ಲದವರು ಅರಿವಿಗೆ ಕೊಡು ಚಾಟಿ ಓ ಮಾನವ ವಿಶ್ವಕ್ಕೆ ಸಾರೋ ಈ ಸಂದೇಶವ ಸಜ್ಜನರ ಸಂಘವನ್ನು ಪ್ರೇರೇಪಿಸಿ ಉಜ್ವಲವಗೊಳಿಸೋಣ ಈ ಬದುಕನು ಆಲಾಪ ಹಾಡಿ ಹಾರೈಸುತ್ತ ಹಚ್ಚೋಣ ಹಣತೆ ಹಚ್ಚೋಣ ಹಣತೆ ಹಚ್ಚೋಣ ಹಣತೆ ವೇದಿಕೆಯ ಎಲ್ಲ ಗಣ್ಯರನ್ನು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಅತ್ಯಂತ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇವೆ. ಎಲ್ಲ ಗಣ್ಯರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಅವರನ್ನ ಕೇಳ್ಕೊತಾ ಇದ್ದೇವೆ. दीप ब्रह्मरूपस्त्वं ज्योतिषां प्रभुरव्ययः ओ दीप ब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश पतिं स्वच्छां हि मे सदा ಅರಿವೆಂಬ ಗುಡಿಯ ಆಲಯದಲ್ಲಿ ಹಚ್ಚೋಣ ಹಣತೆ ಆನಂದದಿ ಹರಿವೆಂಬ ಗುಡಿಯ ಆಲಯದಲ್ಲಿ ನೀಗೋಣ ಅಜ್ಞಾನದ ಇರುಳನು ಬೆಳಗೋಣ ಜ್ಞಾನದ ದೀವಿಗೆಯನು ಬೆಳಗೋಣ ಜ್ಞಾನದ ದೀವಿಗೆಯನು. ದೀಪ ಹಚ್ಚುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಂತಹ ವೇದಿಕೆಯ ಎಲ್ಲ ಗಣ್ಯರಿಗೂ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ವಾಸು ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಾನು ವೇದಿಕೆ ಮೇಲೆ ಬರಬೇಕು ಸರ್ ಅಂತೇಳಿ ಕೇಳ್ತಾ ಇದ್ದೇನೆ. ಹಾಗೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರುದ್ರಾಣಮ್ಮ ಮೇಡಮ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸುಮೇರಾ ಬೇಗಂ ಮೇಡಮ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನೂತನ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಶಿವರುದ್ರಯ್ಯ ಸರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ನಮ್ಮ ಮುಖ್ಯ ಶಿಕ್ಷಕರಿಂದ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ. ಶಿಕ್ಷಕರ ಸಂಘದ ಸದಸ್ಯರು ಹಾಗೂ ಸರ್ಕಾರಿ ನೌಕರ ಸಂಘದ ಸದಸ್ಯರ ಆಗಮನದಿಂದ ನಿಜವಾಗ್ಲೂ ನಮಗೆ ತುಂಬಾ ಖುಷಿಯಾಗಿದೆ. ಅವರನ್ನ ಸನ್ಮಾನಿಸಿದಂತಹ ನಮ್ಮ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ CRP ಸುಮಾ ಅವರು
ನೆರವೇರಿಸ್ಕೊಟ್ಟಿದ್ದಾರೆ. ಅವರಿಬ್ಬರಿಗೂ ಕೂಡ ನಾನು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಪಕ್ಕದ ಶಾಲೆಯಾಗಿರ್ತಕ್ಕಂಥ ಇರುಳಿಗೆರ ದೊಡ್ಡಿ ಶಾಲೆಯ ಶಿಕ್ಷಕರಾದಂತಹ ಹಾಗೂ ಗ್ರಾಮಸ್ಥರು ಆಗಿರ್ತಕ್ಕಂಥ ಶ್ರೀಯುತ ಗಿರೀಶ್ ರವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದ ರೂವಾರಿ ಕಾರ್ಯಕ್ರಮವನ್ನ ಸಂಯೋಜನೆ ಮಾಡಿದಂಥವರು ಈ ಶಾಲೆಯ ಮುಖ್ಯ ಶಿಕ್ಷಕರು ಶ್ರೀಯುತ ಶಿವರಾಮಯ್ಯ ಸರ್ ಅವರಿಗೂ ನಮ್ಮೆಲ್ಲ ಸಹ ಶಿಕ್ಷಕ ವೃಂದದವರ ಪರವಾಗಿ ಹಾಗೆ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೆ ಗ್ರಾಮದ ಹೆಣ್ಣು ಮಗಳು ಕುಮಾರಿ ಓದುಗಾರಿಕೆಯಲ್ಲಿ ಮುಂದಿರುವಂತಹ ಹುಡುಗಿ ಕಳೆದ ವರ್ಷ MA ಇನ್ ಕನ್ನಡ ವಿಷಯದಲ್ಲಿ 6 ಚಿನ್ನದ ಪದಕಗಳನ್ನು ಪಡೆದಿರ್ತಕ್ಕಂಥ ಹುಡುಗಿ ಕುಮಾರಿ ವಿಶಾಲಾಕ್ಷಿ. ಇವರು ನಿಮ್ಮ ಗ್ರಾಮದವರೇ, ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಇದು. ಇಲ್ಲಿ ಯಾಕೆ ನಾವು ಕರೆಸಿದ್ದೀವಿ ಆ ಹೆಣ್ಣು ಮಗಳನ್ನ ಅಂತಂದ್ರೆ, ಈಕೆಯನ್ನ ನೋಡಿ ನೀವು ಕೂಡ ಇನ್ಸ್ಪೈರ್ ಆಗಬೇಕು. ನಾನು ಈ ಮಟ್ಟಕ್ಕೆ ಬಂದು ಸನ್ಮಾನ ಮಾಡಿಸ್ಕೋಬೇಕು ಅನ್ನುವಂಥ ಮನೋಭಾವ ನಿಮ್ಮಲ್ಲಿ ಬೆಳಿಬೇಕು ಅನ್ನೋ ಕಾರಣಕ್ಕೆ ನಮ್ಮೆಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಈ ಒಂದು ಪುಟ್ಟದಾದಂತಹ ಸನ್ಮಾನ ಕಾರ್ಯಕ್ರಮವನ್ನ ಅವರಿಗೆ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ಅಂತ ಕೇಳ್ಕೊತಾ ಇದ್ದೇನೆ. ಕಾರ್ಯಕ್ರಮವನ್ನ ನಡೆಸ್ಕೊಡುವಾಗ ಸ್ವಲ್ಪ ಚಪ್ಪಾಳೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಜೋಶ್ ಬರುತ್ತೆ, ಮಾತನಾಡೋರ್ಗೂ ಜೋಶ್ ಬರುತ್ತೆ. ಚಪ್ಪಾಳೆ ಹಾಕಿ ಅಂತ ಅಷ್ಟೇ ನಾವು ಹೇಳಿದ್ದು, ಶಿಲ್ಲೆ ಹೊಡಿರಿ ಅಂತ ಹೇಳಿಲ್ಲ, ಜೋರಾಗಿ ಕಿರ್ಚಿ ಅಂತಾನೂ ಹೇಳಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಮೈಕ್ ಇದೆ, ಸಾಕು, ಅದೇ ಸೌಂಡ್ ಬೇಕಾದಷ್ಟು ಆಗೋಯ್ತು. ಹಂಗಾಗಿ ಕೇವಲ ಚಪ್ಪಾಳೆ ಅಷ್ಟೇ ಹೊಡೀರಿ, ಸ್ವಲ್ಪ ಜೋರಾಗಿ ಹೊಡೀರಿ ಅಷ್ಟೇ. ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಈ ಶಾಲೆ 1945ನೇ ಇಸವಿಯಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಥಾಪನೆಯಾದಂಥ ಒಂದು ಶಾಲೆ. ಅಂದಿನಿಂದ ಇಂದಿನವರೆಗೆ ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಅಭ್ಯಾಸ ಮಾಡಿದ್ದಾರೆ. ಈ ಶಾಲೆ ನಮಗೆ ಸಾಕಷ್ಟು ಮರೆಯಲಾಗದ ನೆನಪುಗಳನ್ನು ಕೊಟ್ಟಿದೆ. ಅಂದಿಗೂ ಇಂದಿಗೂ ಸಾಕಷ್ಟು ವ್ಯತ್ಯಾಸಗಳನ್ನು ನಾವು ಕಾಣ್ತಾ ಇದ್ದೇವೆ. ಒಟ್ಟಾರೆ ಹೇಳೋದಾದರೆ ಸಾಕಷ್ಟು ಹೆಜ್ಜೆ ಗುರುತುಗಳು ನಮ್ಮ ಮನಸ್ಸುಗಳಲ್ಲಿ ಹಸಿರಾಗಿ ಉಳ್ಕೊಂಡಿದ್ದಾವೆ. ಇಂತಹ ಹೆಜ್ಜೆ ಗುರುತುಗಳ ಒಂದು ಸಮಗ್ರ ಶಾಲಾ ವರದಿಯನ್ನು ತಮ್ಮ ಮುಂದೆ ಮಂಡಿಸಲು ನಮ್ಮ ಶಾಲೆಯ ಸಹ ಶಿಕ್ಷಕರಾದಂತಹ ಶ್ರೀಮತಿ ಶಶಿಕಲಾ ವೈಸಿ ಇವರನ್ನ ವೇದಿಕೆಗೆ ನಾನು ಬರಮಾಡಿಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆಗೆ ಸ್ವಾಗತಿಸಿ. ಗುರುಭ್ಯೋ ನಮಃ. ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಎರೆಹಳ್ಳಿ. ಶಾಲಾ ವರದಿ. ಶಿಕ್ಷಣವೆಂದರೆ ಕೇವಲ ಬರೀ ಓದಲ್ಲ, ಬರವಣಿಗೆಯಲ್ಲ, ಅದು ಮಗುವಿನ ಸರ್ವತೋಮುಖ ಬೆಳವಣಿಗೆಯ ಹಾಗೂ ಜ್ಞಾನದ ಅಸ್ತ್ರ. ಶಿಕ್ಷಣವೆಂದರೆ ಕೇವಲ ಪುಸ್ತಕದ ಹುಳುವಲ್ಲ, ಸಂಪೂರ್ಣ ವಿಕಸನದ ದೈತ್ಯ ಭಂಡಾರ. ಶಿಕ್ಷಣವೆಂದರೆ ಭಕ್ತಿ, ಯುಕ್ತಿ, ಜೀವನದ ಬಹುದೊಡ್ಡ ಶಕ್ತಿ ಎಂದರೆ ಬಹುಶಃ ತಪ್ಪಾಗಲಾರದು. ಹೀಗೊಂದು ಆಶಾಭಾವದೊಂದಿಗೆ 1945ರಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ, ಅಂದರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟದ ಹಾದಿ ಹಿಡಿದ ಗಾಂಧೀಜಿಯವರ ಕಾಲದಲ್ಲಿ ಶುರುವಾದ ಈ ಶಾಲೆ ಪ್ರಾರಂಭದಲ್ಲಿ ಊರಿನ ಮುಖಂಡರು ಹೇಳುವ ಹಾಗೆ ಒಂದು ಸಣ್ಣ ಜಗಲಿಯಲ್ಲಿ ಉದಯಿಸಿ ಇಂದು ಒಂದು ಸುಂದರ ಸುಸಜ್ಜಿತ ವ್ಯವಸ್ಥೆಯೊಂದಿಗೆ ನಿಮ್ಮ ಮುಂದೆ ನಿಂತಿದೆ.
ಅಂದರೆ ಬಹುಶಃ ಅತಿಶಯೋಕ್ತಿ ಆಗಲಾರದು. 1945ರಲ್ಲಿ ಪ್ರಾರಂಭವಾದಂತಹ ಈ ಶಾಲೆ ಇಂದಿಗೆ 79 ವಸಂತಗಳನ್ನು ಪೂರೈಸಿ 80ನೇ ವರ್ಷದ ನಿರೀಕ್ಷೆಯಡಿ ಕಾಲಿಡುತ್ತಿರುವ ಈ ಶಾಲೆಯಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ತಮ್ಮ ಜೀವನದ ಬುನಾದಿಯನ್ನು ಗಟ್ಟಿ ಮಾಡಿಕೊಂಡವರಿದ್ದಾರೆ. ಹಾಗೆಯೇ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ಪಶ್ಚಾತ್ತಾಪಪಟ್ಟವರೂ ಸಹ ಇದ್ದಾರೆ. ಹಾಗೆಯೇ 6ಕ್ಕೆ ಏರದೆ 3ಕ್ಕೆ ಇಳಿಯದೆ ಸಮಾನತೆಯನ್ನು ಕಾಯ್ದುಕೊಂಡವರೂ ಸಹ ಇದ್ದಾರೆ. ಅದು ಏನೇ ಇರಲಿ, ಎಲ್ಲರೂ ಹೇಳುವುದಿಷ್ಟೇ, ಇದು ನಮ್ಮ ಶಾಲೆ, ನಮ್ಮ ಹೆಮ್ಮೆ ಎಂದು. ಸ್ವಾತಂತ್ರ್ಯ ಪೂರ್ವದಲ್ಲಿ ಕೇವಲ 5 ಗ್ರಾಮಗಳಲ್ಲಿ ಮಾತ್ರ ಸರ್ಕಾರಿ ಶಾಲೆಗಳು ಅಸ್ತಿತ್ವದಲ್ಲಿದ್ದು, ಅಂತಹ ಸಂದರ್ಭದಲ್ಲಿ ನಮ್ಮ ಊರಿನ ಶಾಲೆ ಇತ್ತೆಂದರೆ ನಿಜಕ್ಕೂ ಅದು ನಮ್ಮ ಭಾಗ್ಯವೇ ಸರಿ. ಪಡಸಾಲೆಗಳಲ್ಲಿ ಪ್ರಾರಂಭವಾದ ಈ ಶಾಲೆ ಹಂತ ಹಂತವಾಗಿ ಬೆಳೆದು ಹೆಂಚಿನ ಕಟ್ಟಡಗಳಿಗೆ ತಲುಪಿ ಕ್ರಮೇಣ ಕಾಂಕ್ರೀಟ್ ಕಟ್ಟಡಗಳಿಗೆ ಬಂದು ನಿಂತಿರುವುದನ್ನು ನಾವು ನೋಡಬಹುದು. ಈ ಸಂದರ್ಭದಲ್ಲಿ ಈ ಶಾಲೆಗಾಗಿ ಶ್ರಮಿಸಿದ ಭೂಮಿಯನ್ನು ದಾನ ಮಾಡಿದ ಗ್ರಾಮದ ಹಳೆಯ ತಲೆಮಾರುಗಳನ್ನು ನೆನೆದು ಅವರಿಗೊಂದು ಕೃತಜ್ಞತೆಗಳನ್ನು ಸಲ್ಲಿಸುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುತ್ತದೆ. ಹಾಗೆಯೇ ಈ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ 1945ರಿಂದ ಇಲ್ಲಿಯ ತನಕ ಶಾಲೆಯ ಏಳಿಗೆ ಅಭಿವೃದ್ಧಿಗಾಗಿ ಕೆಲಸ ಮಾಡಿದಂತಹ ಎಲ್ಲ ಶಿಕ್ಷಕ ವೃಂದದವರನ್ನು ಹಾಗೂ ಶಾಲೆ ಮೇಲುಸ್ತುವಾರಿ ತಂಡದ ಎಲ್ಲ ಸದಸ್ಯರು, ಅಧ್ಯಕ್ಷರನ್ನು, ಜನಪ್ರತಿನಿಧಿಗಳನ್ನು, ಶಾಲೆಯ ಹಳೆಯ ವಿದ್ಯಾರ್ಥಿಗಳನ್ನು, ದಾನಿಗಳನ್ನು ಹಾಗೂ ಗ್ರಾಮಸ್ಥರನ್ನು ನಮ್ಮ ಇಡೀ ಶಿಕ್ಷಕ ವೃಂದವು ಸ್ಮರಿಸುತ್ತದೆ ಹಾಗೂ ಹರ್ಷದಿಂದ ಅಭಿನಂದಿಸುತ್ತದೆ. ಇನ್ನು ಹಾಲಿ ಇರುವಂತಹ ಶಿಕ್ಷಕರ ಹಾಗೂ ಮುಖ್ಯ ಶಿಕ್ಷಕರ ತಂಡದ ಪಾತ್ರ ಈ ಶಾಲೆಯ ಅಭಿವೃದ್ಧಿಯಲ್ಲಿ ಬಹುದೊಡ್ಡ ಮಟ್ಟದ್ದಾಗಿರುವುದೇ ಈ ದಿನದ ಸಂಭ್ರಮದ ಕ್ಷಣಗಳಿಗೆ ಸಾಕ್ಷಿಯಾಗಿ ನಿಮ್ಮೆಲ್ಲರ ಸಹಾಯ ಸಹಕಾರದೊಂದಿಗೆ ನೆರವೇರುತ್ತಿರುವ ಈ ವಾರ್ಷಿಕೋತ್ಸವ. ಇನ್ನು ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಇರುವ 4 ಮಂದಿ ಶಿಕ್ಷಕರ ಸೇವಾವಧಿಯನ್ನು ಗಮನಿಸಿದರೆ ಮಂಜುಳಾ MS 13 ವರ್ಷ, ಕವಿತಾ HP 8 ವರ್ಷ, ಶಿವರಾಮಯ್ಯ ಮುಖ್ಯ ಶಿಕ್ಷಕರು ಮತ್ತು ಶಶಿಕಲಾ ವೈಸಿ ತಲಾ 5 ವರ್ಷಗಳ ಸೇವಾವಧಿಯನ್ನು ಪೂರ್ಣಗೊಳಿಸಿ ನಿಮ್ಮೆಲ್ಲಗಳ ಪ್ರೀತಿ, ವಿಶ್ವಾಸ, ನಂಬಿಕೆಗೆ ಪಾತ್ರರಾಗಿರುವುದೇ ನಮ್ಮೆಲ್ಲರಿಗೂ ಹರ್ಷದಾಯಕ ಸಂಗತಿ. ಈ ಅವಧಿಯಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದೇವೆ, ಸಾಕಷ್ಟು ಇರಿಸು ಮುರುಸುಗಳನ್ನು ನೋಡಿದ್ದೇವೆ, ಸಾಕಷ್ಟು ಸಮಸ್ಯೆಗಳನ್ನು ಕಂಡಿದ್ದೇವೆ, ಹಾಗೆಯೇ ನಮ್ಮಲ್ಲಿ ಪರಿಹಾರವನ್ನು ಕಂಡುಕೊಂಡಿದ್ದೇವೆ. ಇದರೊಟ್ಟಿಗೆ ನಿಮ್ಮಗಳ ಸಹಕಾರವನ್ನು ಪಡೆದಿದ್ದೇವೆ. ಅವೆಲ್ಲವೂ ಮುಗಿದ ಅಧ್ಯಾಯಗಳೆಂದು ಮರೆತು ಹೋಗಿದ್ದೇವೆ. ಆದರೆ ಕಳೆದ 5 ವರ್ಷಗಳ ಸೇವಾವಧಿ ನಮ್ಮೆಲ್ಲರ ಜೀವನದಲ್ಲಿ ಅತ್ಯಂತ ಸುಂದರ, ಅತ್ಯಮೂಲ್ಯ ನೆನಪುಗಳನ್ನು ಸೃಷ್ಟಿಸಿರುವುದೇ ಅಮೋಘ ಹಾಗೂ ನಮ್ಮಗಳ ಬಾಂಧವ್ಯಕ್ಕೆ ಹಿಡಿದ ಕನ್ನಡಿ ಎಂದೇ ಹೇಳಬೇಕು. ಹಾಗೆ ಒಂದೇ ಮನೆಯ ಅಪ್ಪ ಮಕ್ಕಳಂತೆ ಜೀವಿಸಿದ್ದೇವೆ. ಇನ್ನು ನಮ್ಮ ಅಡಿಗೆ ಸಿಬ್ಬಂದಿಗಳ ಬಗ್ಗೆ ಹೇಳೋದಾದರೆ ವಸಂತಮ್ಮ ಮತ್ತು ಶಿವಮ್ಮ ಇಬ್ಬರು ಒಳ್ಳೆಯ ಕೆಲಸಗಾರರು. ಹಾಗೆ ರುಚಿ ಶುಚಿ ಎರಡರಲ್ಲೂ ಎತ್ತಿದ ಕೈ ನಮ್ಮ ಶಾಲೆಯ ಅನ್ನಪೂರ್ಣೇಶ್ವರಿಯರು. ಹಾಗೆ ಪ್ರೀತಿ ಮತ್ತು ಕಾಳಜಿಯಲ್ಲಿ ತಾಯಿ ಹೃದಯದ ಪ್ರತೀಕ. ಬಹುಶಃ ಅವರ ಸೇವೆಗೆ ಜೀವನವಿಡೀ ನಾವೆಲ್ಲರೂ ಋಣಿಯಾಗಿದ್ದೇವೆ. ಇನ್ನು ನಮ್ಮ ಮುಖ್ಯ ಗುರುಗಳಾದ ಶಿವರಾಮಯ್ಯರವರು ಎಂದೂ ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ನಮ್ಮೆಲ್ಲರ ಒಮ್ಮತದೊಂದಿಗೆ ಶಾಲಾ ಕರ್ತವ್ಯಗಳನ್ನು ನಿರ್ವಹಿಸಿ ನಮ್ಮಗಳ ಹಾಗೂ ನಿಮ್ಮಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದು 2023 ಮತ್ತು 24ನೇ ಸಾಲಿನ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ. ಕಳೆದ 5 ವರ್ಷಗಳ ಅವಳ ಸೇವೆ ಶ್ಲಾಘನೀಯ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕಳೆದ 5 ವರ್ಷದ ಅವಧಿಯಲ್ಲಿ ಶಾಲೆಯ ಸಂಪೂರ್ಣ ಚಿತ್ರಣ ಬದಲಾಗಿದೆ. ಹೆಂಚಿನ ಕಟ್ಟಡ ನೆಲಸಮವಾಗಿ ಆ ಜಾಗದಲ್ಲಿ ಸುಸಜ್ಜಿತ ಕಾಂಕ್ರೀಟ್ ಕಟ್ಟಡ, ಆಧುನಿಕ ವ್ಯವಸ್ಥೆಯ ಶಾಲಾ ಶೌಚಾಲಯ, ಸುಂದರ ಶಾಲಾ ಕೈತೋಟ, ಆಕರ್ಷಕ ನಾಮಫಲಕ, ಹಾಗೆಯೇ ಕಣ್ಮಣ ಸೆಳೆಯುವ ಫಂಕ್ಷನ್ ಹಾಲ್, ಕಳೆದ 2 ವರ್ಷಗಳಿಂದ ಸುಮಾರು 5 ಲಕ್ಷ ವೆಚ್ಚದ ಹೈಟೆಕ್ ವಿಜ್ಞಾನ ಪ್ರಯೋಗಾಲಯವಿದ್ದು ಎಲ್ಲ ರೀತಿಯ ಪ್ರಯೋಗಗಳಿಗೆ ಆದ್ಯತೆಯನ್ನು ನೀಡಲಾಗಿದೆ. ಹಾಗೂ ಇಂದಿನ ಸ್ಪರ್ಧಾತ್ಮಕ ಜಗತ್ತಿಗೆ ರೂವಾರಿಯಾದಂತಹ ಕಂಪ್ಯೂಟರ್ ಜ್ಞಾನವನ್ನು ಹೆಚ್ಚಿಸುವಂತಹ ಕಂಪ್ಯೂಟರ್ ತರಗತಿಗಳು ಪ್ರತಿದಿನ ಒಂದೊಂದು ತರಗತಿಗೆ ಅನುಗುಣವಾಗಿ ಕಲಿಸಲಾಗುತ್ತಿದೆ.
ಹಾಗೆಯೇ 3,000ಕ್ಕಿಂತಲೂ ಹೆಚ್ಚಿನ ಪುಸ್ತಕಗಳನ್ನು ಒಳಗೊಂಡ ವ್ಯವಸ್ಥಿತ ಗ್ರಂಥಾಲಯದ ವ್ಯವಸ್ಥೆ ಇದ್ದು, ಇದರಿಂದ ಮಕ್ಕಳು ಪಾಠಕ್ಕೆ ಸಂಬಂಧಿಸಿದ ಕೆಲವು ಪುಸ್ತಕಗಳನ್ನು, ಕತೆ, ಕಾದಂಬರಿಯಂತಹ ಪುಸ್ತಕಗಳು ಹಾಗೂ ಇನ್ನಿತರ ಪುಸ್ತಕಗಳನ್ನು ಒಳಗೊಂಡಿದೆ. ಹಾಗೂ ದಾಖಲಾತಿಗೆ ಅನುಗುಣವಾಗಿ ಶಿಕ್ಷಕರ ಕೊರತೆಯನ್ನು ನೀಗಿಸಿ ಅತಿಥಿ ಶಿಕ್ಷಕರನ್ನು ಇಲಾಖಾ ಷರತ್ತುಗಳ ಪಟ್ಟು ನೇಮಿಸಿಕೊಂಡು ತರಗತಿಗಳನ್ನು ನಿರ್ವಹಿಸುವ ಮೂಲಕ ಕಲಿಕೆಗೆ ಆದ್ಯತೆಯನ್ನು ನೀಡಲಾಗಿದ್ದು, ಒಟ್ಟಾರೆಯಾಗಿ ನಮ್ಮ ಶಾಲೆ ಯಾವುದೇ ಖಾಸಗಿ ಶಾಲೆಗಳಿಗೂ ಯಾವುದರಲ್ಲೂ ಕಮ್ಮಿ ಇಲ್ಲವೆಂಬುದನ್ನು ಸಾಬೀತುಪಡಿಸಿದೆ. ಹಾಗಾಗಿ ಗ್ರಾಮದ ಪ್ರತಿ ಮನೆಯ ಮಕ್ಕಳನ್ನು ನಮ್ಮ ಶಾಲೆಗೆ ದಾಖಲಿಸಿದ ಒಂದು ಮಾದರಿ ಗ್ರಾಮವಾಗಬೇಕೆಂಬುದು ನಮ್ಮಗಳ ಆಶಯವಾಗಿರುತ್ತದೆ. ಹಾಗೆಯೇ ಸಾಕಷ್ಟು ದಾನಿಗಳ ನೆರವು ಪಡೆದು ಮಕ್ಕಳ ಕಲಿಕೆಗೆ ಅನುಗುಣವಾದ ಪಾಠೋಪಕರಣಗಳನ್ನು ವಿತರಿಸುವುದು, ಸರ್ಕಾರದ ಸೌಲಭ್ಯಗಳನ್ನು ಯಾರಿಗೂ ಮೋಸವಾಗದಂತೆ ಎಲ್ಲ ಮಕ್ಕಳಿಗೂ ತಲುಪಿಸುವುದು, ಇನ್ನು ಬಿಸಿಯೂಟದ ವ್ಯವಸ್ಥೆಯಲ್ಲಿ ಗಣನೀಯವಾಗಿ ಬದಲಾವಣೆ ತಂದು ಶುಚಿರುಚಿಯಾದ ಹಾಗೂ ಪೋಷಕಾಂಶಯುಕ್ತ ಆಹಾರ ವ್ಯವಸ್ಥೆ, ಪ್ರತಿನಿತ್ಯ ತಪ್ಪದೆ ಮೊಟ್ಟೆ ವಿತರಣೆ, ಹಾಗೆಯೇ ಕಳೆದ 2024ನೇ ವರ್ಷದಿಂದ ಗ್ರಾಮದ ಕನಸು ಹಾಗೂ ನಮ್ಮಗಳ ಆಶಯದಂತೆ 1ನೇ ತರಗತಿಯಿಂದ ಆಂಗ್ಲ ಮಾಧ್ಯಮವನ್ನು ಇಲಾಖಾ ಅನುಮತಿಯೊಂದಿಗೆ ಪಡೆದು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿರುವುದು, ಹಾಗೆ ಶಾಲಾ ಕಟ್ಟಡದ ಗೋಡೆಗಳ ಮೇಲಿನ ಸುಂದರ ಬರಹಗಳ ಚಿತ್ತಾರ ಇವೆಲ್ಲವೂ ಅಮೋಘ ಹಾಗೂ ಅದ್ಭುತ ಎನಿಸಿದೆ. ಇದಕ್ಕಾಗಿ ಇಲಾಖಾಧಿಕಾರಿಗಳು, ಗ್ರಾಮಸ್ಥರು, NGO ಹಾಗೂ ಇತರ ಕೆಲವು ಟ್ರಸ್ಟ್ಗಳ ವತಿಯಿಂದ ಸಾಕಷ್ಟು ಪ್ರಶಂಸೆಗಳು ಬರುತ್ತಿವೆ. ನಮ್ಮೆಲ್ಲರ ಮನಸ್ಸುಗಳು ಅತ್ಯಂತ ಸಂತೋಷದಿಂದ ಭಾವುಕವಾಗಿದೆ. ಇದರ ಮೂಲಭೂತ ಕಾರಣೀಕರ್ತರಾದ ಗ್ರಾಮದ ಎಲ್ಲ ಮುಖಂಡರು, ಪೋಷಕರು, STMC ಸಮಿತಿಯ ಅಧ್ಯಕ್ಷರು, ಸದಸ್ಯರು ಹಾಗೂ ಶಾಲೆಯ ಹಾಳೆಯ ವಿದ್ಯಾರ್ಥಿಗಳು, ಸಂಘದ ಸದಸ್ಯರು ಹಾಗೂ ಜನಪ್ರತಿನಿಧಿಗಳು ಮತ್ತು ಗ್ರಾಮಸ್ಥರು ಎಲ್ಲರ ಸಹಕಾರಕ್ಕಾಗಿ ನಮ್ಮೆಲ್ಲರ ಅನಂತ ಧನ್ಯವಾದಗಳನ್ನು ಹೇಳುತ್ತಾ, ಮುಂದೆಯೂ ನಿಮ್ಮಗಳ ಸಹಕಾರ ಇರುತ್ತದೆ ಎಂದು ಭಾವಿಸುತ್ತಾ ವರದಿಗೆ ವಿರಾಮ ಹಾಡುತ್ತಿದ್ದೇನೆ. ಧನ್ಯವಾದಗಳು. ಶಾಲಾ ಸಮಗ್ರ ವರದಿಯನ್ನ ತಮ್ಮ ಮುಂದೆ ಎಳೆಯಾಗಿ ಸುಲಲಿತವಾಗಿ ಮಂಡಿಸಿದಂತಹ ಶಾಲೆಯ ಸಹ ಶಿಕ್ಷಕರಾದ ಶ್ರೀಮತಿ ಶಶಿಕಲಾ ವೈಸಿ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಇದೀಗ ತಾನೇ ಆಗಮಿಸಿರ್ತಕ್ಕಂಥ ನಮ್ಮ ಇಲಾಖೆಯ, ನಮ್ಮ ಕ್ಲಸ್ಟರ್ನ, ನಮ್ಮ ಹೋಬಳಿಯ ECO ಆಗಿರ್ತಕ್ಕಂಥ ಶ್ರೀಯುತ ರಾಜಣ್ಣ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹೇಳ್ತೀನಿ, ಬರ್ತೀನಿ. ಚಪ್ಪಾಳೆ ಹಾಕ್ಬೇಕು ಮಕ್ಕಳು. ನಾವು ಆಗ್ಲೇ ಹೇಳಿದ್ವಿ, ನಿಮ್ಗೆ ಏನೋ ಡೌಟು, ಏನಪ್ಪ ಇದು ಮಕ್ಕಳು ಡ್ಯಾನ್ಸು ಅಂತ ಕರೆದ್ರು, ಇಲ್ಲಿ ನೋಡಿದ್ರೆ ಇವರು ಭಾಷಣ ಬಿಗಿತಾವ್ರಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಮಕ್ಕಳ ಕಾರ್ಯಕ್ರಮ ಶುರು ಆಗತ್ತೆ. ಅದಕ್ಕೆ ಮೂಲಾಧಾರನೇ ವೇದಿಕೆ ಕಾರ್ಯಕ್ರಮ ಆಗಬೇಕು. ಇದಾದ ನಂತರ ಮಕ್ಕಳ ಕಾರ್ಯಕ್ರಮ ಶುರು ಆಗತ್ತೆ. ಯಾರು ಬೇಜಾರು ಮಾಡ್ಕೋಬೇಡಿ, ಎದ್ದು ಹೋಗ್ಬೇಡಿ. ಹಾಗೆ ನಮ್ಮ ಇಲಾಖೆಯ ಮತ್ತೋರ್ವ ECO ಆಗಿರ್ತಕ್ಕಂಥ ಶ್ರೀಯುತ ನವೀನ್ ಕುಮಾರ್ ಸಿಂಧೆ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲ ಶಿಕ್ಷಕ ವೃಂದದವರ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ಸರ್ಕಾರಿ ನೌಕರರ ಸಂಘದ ನೂತನ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಪ್ರಭು ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಜಾಲ್ಮಂಗಳ ಕ್ಲಸ್ಟರ್ನ CRP ಆಗಿರ್ತಕ್ಕಂಥ ಶ್ರೀಯುತ ಶಿವಣ್ಣ ಸರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಗ್ರಾಮದ ಹಿರಿಯ ಮುಖಂಡರಾದಂತಹ ಶ್ರೀಯುತ ಚಿಕ್ಲಿಂಗಣ್ಣ ಸರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವರು ಉತ್ತಮ ವಾಗ್ಮಿಗಳು, ವಿಚಾರವಂತರು,
ನಮ್ಮಂತಹ ಎಷ್ಟೋ ಶಿಕ್ಷಕರ ಅಚ್ಚುಮೆಚ್ಚಿನ ಗುರುಗಳು. ಮುಗ್ಧ ಮನಸ್ಸಿನ ಮಕ್ಕಳ ಕಲಿಕೆಯ ರೀತಿಯನ್ನ ತಿಳಿಸಿಕೊಟ್ಟಂಥವರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀಯುತ KP ಬಾಬು ಸರ್ ಅವರನ್ನು ನಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೆ ನೀವು ಆಗಮಿಸಬೇಕು, ನಮ್ಮ ಮಕ್ಕಳಿಗೆ ಒಂದೆರಡು ಹಿತವಚನಗಳನ್ನು ಹೇಳಬೇಕು ಸರ್ ಅಂತ ನಾವು ಕೇಳ್ಕೊಂಡಾಗ ಅವರು ಒಂದು ಚೂರು ಯೋಚನೆ ಮಾಡದೆ ಬಹಳ ಪ್ರೀತಿಯಿಂದ ನಾನು ಖಂಡಿತ ಕಾರ್ಯಕ್ರಮಕ್ಕೆ ಬರ್ತೇನೆ, ನಾನು ಮಾತನಾಡ್ತೇನೆ ಅಂತ ಹೇಳಿ ಬಹಳ ಪ್ರೀತಿಯಿಂದ ಒಪ್ಕೊಂಡು ಸಮ್ಮತಿಯನ್ನು ಸೂಚಿಸಿ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರೊಂದು ಮಾತು ಹೇಳ್ತಿರ್ತಾರೆ ಯಾವಾಗಲೂ. ನಾವು ಸಾಮಾನ್ಯವಾಗಿ ಯಾವುದಾದ್ರೂ ಟ್ರೈನಿಂಗ್ಗಳಿಗೆ ಹೋದಾಗ, ಮೀಟಿಂಗ್ಗಳಿಗೆ ಹೋದಾಗ, ಸಭೆಗಳಿಗೆ ನಡೆದಂಥ ಸಂದರ್ಭಗಳಲ್ಲಿ ಯಾವಾಗಲೂ ಶಿಕ್ಷಕರು ನಾವು ತರಗತಿ ಒಳಗಡೆ ಹೋಗ್ಬೇಕಾದ್ರೆ ಮಕ್ಕಳು ನಮ್ಮನ್ನ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಬೇಕು ಅಂತೇಳಿ ಒಂದು ಮಾತನ್ನ ಹೇಳ್ತಾರೆ. ಇದು ಕೇಳೋರಿಗೆ ಅದು ಸರಳವಾದಂತಹ ವಾಕ್ಯ ಅಂತ ಅನ್ಸಿದ್ರು ಕೂಡ ಆ ವಾಕ್ಯದಲ್ಲಿ ಬಹಳಷ್ಟು ಅರ್ಥ ಅಡಗಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಇದನ್ನ ನಾನು ಬರೀ ಹೇಳಿದ್ರೆ ಸಾಲದು, ಇವಾಗ ಅವರು ನಮ್ಮ ಮಕ್ಕಳನ್ನ ಕುರಿತು ಕೆಲವೊಂದು ಹಿತವಚನಗಳನ್ನ ಹೇಳ್ತಾರೆ ಮತ್ತು ಮಾತನಾಡ್ತಾರೆ. ಬಹಳ ಸೊಗಸಾದಂತಹ ಮಾತುಗಾರಿಕೆ ಇದೆ ಅವರಿಗೆ ನಾನು ಈ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೇನೆ, ತಮ್ಮ ಹಿತನುಡಿಗಳನ್ನ ಹೇಳಬೇಕು ಅಂತೇಳಿ. ದಯಮಾಡಿ ಬಾಬು ಸರ್ ಅವರು ವೇದಿಕೆ ಮೇಲಿರ್ತಕ್ಕಂಥ ಮಕ್ಕಳು ದಯಮಾಡಿ ಗಲಾಟೆ ಮಾಡಬಾರ್ದು. ನಾನು ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ, ನನ್ನ ಎರೆಹಳ್ಳಿಯ ಎಲ್ಲ ಸಮಗ್ರ ನಾಗರಿಕ ಬಂಧುಗಳಿಗೆ, ಹಿರಿಯರಿಗೆ ಮೊದಲಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ನಿಜಕ್ಕೂ ಕೂಡ ಒಂದು ಊರು ಹೇಗಿದೆ ಅಂತ ನೋಡಬೇಕಾದ್ರೆ ದೇವಾಲಯ ಮತ್ತು ಶಾಲೆ ನೋಡಿದ್ರೆ ಗೊತ್ತಾಗುತ್ತೆ. ನನಗೆ ನಿಜಕ್ಕೂ ಕೂಡ ನನ್ನ ಮುಖಸ್ತುತಿಗೆ ಹೇಳೋದಿಲ್ಲ. ನನ್ನ ಎಲ್ಲ ಎರೆಹಳ್ಳಿ ಗ್ರಾಮಸ್ಥರಿಗೆ, ಮುಖಂಡರಿಗೆ ಮೊಟ್ಟ ಮೊದಲಿಗೆ ನನ್ನ ನಮಸ್ಕಾರಗಳನ್ನು ನಾನು ತಿಳಿಸ್ತೇನೆ. ಯಾರದು ಮಕ್ಕಳು ಶಿಳ್ಳೆ ಹೊಡಿಬಾರ್ದು, ಆಗಲೇ ಹೇಳಿದ್ರು. ಖಂಡಿತ ಯಾರದು ಶಿಳ್ಳೆ ಹೊಡಿತಾ ಇರೋದು? ಖಂಡಿತ ಶಿಳ್ಳೆ ಹೊಡೆಯೋದು ನಮ್ಮ ಸಂಸ್ಕಾರ ಅಲ್ಲ. ನೀವು ಮಕ್ಕಳ ತಂದೆ ತಾಯಂದಿರು ಅಷ್ಟೇ, ಮಗು ಶಿಳ್ಳೆ ಹೊಡೆದ ತಕ್ಷಣ ಖಂಡಿತ ಹೊಡಿಬೇಡಿ ಅಂತ ಅಲ್ಲೇ ಖಂಡಿಸಿ ಅಲ್ಲೇ ಹೇಳಿ, ಅದು ನಮ್ಮ ಸಂಪ್ರದಾಯ ಅಲ್ಲ. ನಾನು 5 ರಿಂದ 10 ನಿಮಿಷ ಮಾತಾಡ್ತೇನೆ, ನಿಮ್ಮ ವ್ಯವಧಾನವನ್ನು ನಾನು ಪರೀಕ್ಷೆ ಮಾಡೋದಿಲ್ಲ. ದಯಮಾಡಿ ಮಕ್ಕಳು ಮಾತಾಡಬಾರ್ದು, ಎಲ್ಲರೂ 5-10 ನಿಮಿಷ ಕೇಳಿಸ್ಕೋಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಊರಿನ ಮುಖಂಡರೇ, ಹಿರಿಯ ಕಿರಿಯ ನಾಗರಿಕರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಈ ಶಾಲೆಯ ಮುಖ್ಯಸ್ಥರೇ, ಎಲ್ಲ ಸಹಶಿಕ್ಷಕ ವರ್ಗದವರೇ, ನಮ್ಮ ಎಲ್ಲ ಇಲಾಖೆಯ ಬಂಧು ಮಿತ್ರರೇ, ನಿಜಕ್ಕೂ ಕೂಡ ಭಾಳ ಸಂತೋಷಪಟ್ಟೆ. ಊರು ಅಂದರೆ ಎರೆಹಳ್ಳಿ ಒಳ್ಳೆ ಸಂಸ್ಕಾರವನ್ನು ಇಟ್ಕೊಂಡಿದ್ದೀರಿ, ನಿಮಗೆ ನಾನು ಚಿರಋಣಿ ಅನ್ನೋ ಮಾತನ್ನು ನಾನು ಹೇಳ್ತಾ ನಾನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇನೆ. ತಂದೆ ನಕ್ಕರೆ ಅಧಿಕಾರ, ತಾಯಿ ನಕ್ಕರೆ ಮಮಕಾರ, ಗಂಡ ನಕ್ಕರೆ ಪುರಸ್ಕಾರ, ಹೆಂಡತಿ ನಕ್ಕರೆ ಚಮತ್ಕಾರ, ಹೀರೋ ನಕ್ಕರೆ ಜೈಕಾರ, ವಿಲ್ಲನ್ ನಕ್ಕರೆ ವಿಕಾರ. ನಿಮ್ಮೆಲ್ಲರಿಗೂ ಕೂಡ ಮೊಟ್ಟ ಮೊದಲಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ತಾಯಿ ಇದ್ರೆ ತವರು ಹೆಚ್ಚು ಅಂತ ಹೇಳ್ತೀವಿ, ತಂದೆ ಇದ್ರೆ ಬಳಗ ಹೆಚ್ಚು ಅಂತ ಹೇಳ್ತೀವಿ, ಒಳ್ಳೆ ಸ್ನೇಹಿತರಿದ್ರೆ ಸಂತೋಷ ಹೆಚ್ಚು ಅಂತ ಹೇಳ್ತೀವಿ. ಆದರೆ ನಮ್ಮ ಎರೆಹಳ್ಳಿ ಗ್ರಾಮಸ್ಥರು, ಇಲ್ಲಿನ ಮುಖಂಡರು, ಇಲ್ಲಿನ ಶಾಲಾ ಶಿಕ್ಷಕರು ಅಂದರೆ ನನಗೆ ತುಂಬ ಅಚ್ಚುಮೆಚ್ಚು ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಭಾಳ ಸಂತೋಷದಿಂದ ಆ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ನಾನು ಗ್ರಾಮಸ್ಥರಿಗೆ ಒಂದು ಮಾತು ಹೇಳ್ತೇನೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳ್ತಾರೆ, 3 ವರ್ಷದ ಬುದ್ಧಿ 100 ವರ್ಷದ ತನಕ ಅಂತ ಹೇಳ್ತಾರೆ, ಬಾಗಿ ಬಾಳಬಲ್ಲವನು ಭಾಗ್ಯವಂತ, ಬೀಗಿದವನ ಬಾಳು ಬರೀ ದುರಂತ ಅಂತ ಹೇಳ್ತಾರೆ. ನಾವು ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಸಂಸ್ಕಾರ ಮತ್ತು ಶಿಕ್ಷಣ ಎರಡನ್ನ ಕೊಡಬೇಕು. ಯಾಕೆ ಕೊಡಬೇಕು ಅಂತಂದರೆ, ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಸಂಸ್ಕಾರ ಕೊಟ್ಟರೆ ಯಾವತ್ತೂ ಕೆಡೋದಿಲ್ಲ, ಶಿಕ್ಷಣ ಕೊಟ್ಟರೆ ಮುಂದೆ ಯಾವತ್ತೂ ಎಡಗೋದಿಲ್ಲ. ನೀವು ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಡಿ, ಮಕ್ಕಳನ್ನು ಆಸ್ತಿವಂತರನ್ನಾಗಿ ಮಾಡಿ. ಖಂಡಿತವಾಗಿ ಅದು ಇವತ್ತು ನಮ್ಮ ಈ ಒಂದು ಶಾಲೆ, ನಾನು ಅದನ್ನೇ ಮುಖ್ಯ ಶಿಕ್ಷಕರನ್ನು ನೆನೆಸ್ಕೊಂಡೆ, ಭಾಳ ಖುಷಿ ಆಯಿತು. ಶಿವರಾಮಯ್ಯ, ಶಿವನೂ ಹೌದು, ರಾಮನೂ ಹೌದು, ಅಯ್ಯನೂ ಕೂಡ ಹೌದು.
ಒಂದು ವ್ಯಾಪ್ತಿನಲ್ಲಿ ಎಲ್ಲ ಸಹ ಶಿಕ್ಷಕರನ್ನ ಒಟ್ಟುಗೂಡಿಸಿ ಈ ಎಲ್ಲ ಊರಿನ ಗ್ರಾಮಸ್ಥರನ್ನ ಒಟ್ಟುಗೂಡಿಸಿ ಭಾಳ ಅಚ್ಚುಕಟ್ಟಾಗಿ ಯಾವ ಪ್ರೈವೇಟ್ ಶಾಲೆಗೂ ಕೂಡ ಕಡಿಮೆ ಇಲ್ಲದ ಹಾಗೆ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ವಿಜೃಂಭಣೆಗೆ ಹೊಟ್ಟೋಗಿದ್ದೀವಿ. ಇವತ್ತೆಲ್ಲ ಬರೀ ದುಡ್ಡು ಸಂಪಾದನೆಯಲ್ಲೇ ಇದ್ದೀವಿ. ಅಪ್ಪ ಅಮ್ಮ ಚಿಕ್ಕಪ್ಪ ದೊಡ್ಡಪ್ಪ ನಮಗೆ ಸಂಬಂಧಗಳು ಇವತ್ತು ದೂರ ಆಗ್ತಿದೆ. ಇವತ್ತೆಲ್ಲ ನಾವು ಇಂಗ್ಲೀಷ್ ಕಲಿಯೋಣ, ಇಂಗ್ಲೀಷ್ ಬೇಡ ಅಂತ ಹೇಳೋದಿಲ್ಲ. ಅಪ್ಪ ಅಮ್ಮ ಅಂದರೆ ಎಷ್ಟು ಖುಷಿ ಕೊಡುತ್ತೆ. ಇವತ್ತು ನಾವೇನಾಗಿದ್ದೀವಿ ಅಂದರೆ ಮಮ್ಮಿ ಡ್ಯಾಡಿ ಕಲ್ಚರ್ ಬಂದ್ಬಿಟ್ಟಿದೆ. ಮಮ್ಮಿ ಮಮ್ಮಿ ಮಂಕಿ, ಡ್ಯಾಡಿ ಡ್ಯಾಡಿ ಡಾಂಕಿ ಅನ್ನೋಂಗೆ ಆಗ್ಬಿಟ್ಟಿದ್ದೀವಿ. ಅಮ್ಮ ಅಂದರೆ ಅವ್ವ, ಮಮ್ಮಿ ಅಂದರೆ ದೆವ್ವ, ನಿಮ್ಮ ಅವನ್ ಹೆಂಗ್ ಬೇಕಂಗೆ ಕರ್ಕವ ಅಂತೇಳಿ. ಅಪ್ಪ ಪ್ರಾರಂಭ ಮಾಡೋಕ್ಕಿಂತ ಮುಂಚೆನೆ ನಾನು ಹೇಳಿದೆ ಏನಪ್ಪ ಅಂತಂದ್ರೆ ಅವರು ತುಂಬ ವಿಚಾರವಂತರು, ವಾಗ್ಮಿಗಳು, ಬಹಳ ಸುಂದರವಾಗಿ ಹಾಸ್ಯಭರಿತವಾಗಿ ಮಾತನಾಡ್ತಾರೆ ಅಂತೇಳಿ. ಅದು ಒಂದು ಕಲೆ, ಎಲ್ರಿಗೂ ಅದು ಬರೋದಿಲ್ಲ. ಅದರಲ್ಲೂ ವೇದಿಕೆ ಮೇಲೆ ನಿಂತಾಗ ಆ ಮಟ್ಟದಲ್ಲಿ ಮಾತನಾಡೋದಿದೆಯಲ್ಲ, ಅದು ಬಹುಶಃ ಎಲ್ರಿಗೂ ಬರ್ತಕ್ಕಂಥದ್ದಲ್ಲ. ಅದಕ್ಕೆ ಅವರಿಗೆ ಅವರೇ ಸಾಟಿ ಅಂತ ಹೇಳ್ತಾ ಬಹಳ ಅದ್ಭುತವಾದಂಥ ಮಾತುಗಳನ್ನು ಹಾಡಿ ಅವ್ರ ಮಾತುಗಾರಿಕೆಯಲ್ಲಿ ನಾವು ಒಂದೇ ಒಂದು ವಿಷಯವನ್ನ ಗಮನಿಸಬಹುದು. ಏನಪ್ಪಾ ಅಂತಂದ್ರೆ ಮಕ್ಕಳಲ್ಲಿ ಇವತ್ತು ಮೌಲ್ಯ ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ಅವ್ರು ಹೇಳಿದ್ರು. ಮೂಲ ಅದೇ. ಇವತ್ತು ನಮಗೆ ಪೇರೆಂಟ್ಸ್ ಯಾರಾದರೂ ಬಂದು ನಮ್ಮ ಮಕ್ಕಳು ಓದ್ತಾ ಇಲ್ಲ, ಬರಿತಾ ಇಲ್ಲ, ಮಾರ್ಕ್ಸ್ ಬರ್ತಾ ಇಲ್ಲ ಅಂತ ಕೇಳ್ತಾರೆ ವಿನಃ ನನ್ನ ಮಗ ಒಳ್ಳೆ ಬುದ್ಧಿ ಕಲ್ತಿಲ್ಲ, ಅವನು ಸುಳ್ಳು ಹೇಳೋದನ್ನು ಕಡಿಮೆ ಮಾಡಿಸಿ ಅಥವಾ ಅವನು ತಪ್ಪದಾರಿಗೆ ಹೋಗೋದನ್ನ ನಿಲ್ಸಕ್ಕೆ ನೀವು ಬುದ್ಧಿ ಹೇಳಿ, ಈ ತರ ಯಾವ ಪೇರೆಂಟ್ಸು ಬಂದು ನಮ್ಮನ್ನು ಕೇಳಲ್ಲ. ಅವ್ರು ಅಲ್ಲಿ ಬರ್ತಿದ್ದಂಗೆ ಹೇಳ್ಬಿಡ್ತಾರೆ, ಅವನೇನಾದ್ರೂ ಮಾಡ್ಕೊಳ್ಳಿ, ನನ್ನ ಮಗನ್ಗೆ ಹೊಡಿಬಾರ್ದು, ಬೈಬಾರ್ದು, ಅವ್ನಿಗೆ ಹೆಂಗಾಯ್ತದೋ ಹಂಗಿರ್ಲಿ ಬಿಡಿ ಮೇಡಮ್, ಇಷ್ಟೇ ಅವ್ರು ಹೇಳೋದು. ಈಗ ಬಹುಶಃ ಅವ್ರ ಮಾತುಗಾರಿಕೆಯಲ್ಲಿ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮಕ್ಕಳಿಗೆ ನಾವು ಏನು ಕಲಿಸ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದರೆ ಮೌಲ್ಯಗಳನ್ನು ಕಲಿಸಿ, ಸಂಸ್ಕಾರ ಕಲಿಸಿ, ನಮ್ಮ ಸಂಸ್ಕೃತಿಯನ್ನ ಕಲಿಸಿ, ನಮ್ಮ ತನವನ್ನು ನಾವು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡಬೇಕು ಅಂಥೇಳಿ ನಾನು ಕೂಡ ನಿಮ್ಮಲ್ಲಿ ವಿನಂತಿ ಮಾಡ್ತಾ, ಬಹಳ ಅಚ್ಚುಕಟ್ಟಾದಂತಹ ಹಾಸ್ಯಭರಿತವಾಗಿ ತಮ್ಮೆಲ್ಲರನ್ನ ಕುರಿತು ಮಾತನಾಡಿದಂತಹ, ಯಾರಿಗೂ ಬೇಸರ ಆಗದೆ ಬಹಳ ಖುಷಿ ಖುಷಿಯಾಗಿ ನೀವು ಕೂಡ ಅವ್ರ ಮಾತುಗಳನ್ನ ಕೇಳಿಸ್ಕೊಂಡ್ರಿ, ಬಹಳ ಆಸಕ್ತಿಯಿಂದ ಕೇಳಿಸ್ಕೊಂಡ್ರಿ. ಶ್ರೀಯುತ ಬಾಬು ಸರ್ ಅವರ ಈ ಮಾತುಗಾರಿಕೆಗೆ ನಮ್ಮೆಲ್ಲರ ಒಂದು ಮೆಚ್ಚುಗೆಯನ್ನ ಕೊಡ್ತಾ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ ಅಂತ ಹೇಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಇದೀಗ ತಾನೇ ಆಗಮಿಸಿರ್ತಕ್ಕಂಥ ಎರೆಹಳ್ಳಿ ಗ್ರಾಮದ ವನಸಿರಿ ಆಶ್ರಮದ ಶಂಕರ್ ಆರಾಧ್ಯ ಗುರುಜಿ ಅವರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ನಮ್ಮ ಗ್ರಾಮದ ಹಳೆಯ ವಿದ್ಯಾರ್ಥಿ ಸಂಘದ ಸದಸ್ಯರು ಹಾಗೆ ಯುವ ಮುಖಂಡರು ಆದಂತಹ ಶ್ರೀಯುತ ಶಾಂತಪ್ಪ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತೇಳಿ ಅವರನ್ನ ವಿನಂತಿಸಿಕೊಳ್ತಾ ಇದ್ದೇನೆ. ಇಷ್ಟೊಂದು ಅಚ್ಚುಕಟ್ಟಾಗಿ ಬಹಳ ಸೊಗಸಾಗಿ ಮೂಡಿ ಬರ್ತಾ ಇದೆ ಅಂತಂದ್ರೆ ನಮ್ಮೆಲ್ಲ ಗ್ರಾಮಸ್ಥರ ಸಹಕಾರ, ಸಹಾಯ ಇವೆಲ್ಲವೂ ಕೂಡ ಇದೆ. ಅದರಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನ ವಹಿಸಿರ್ತಕ್ಕಂಥವ್ರು ಗ್ರಾಮದ ಮುಖಂಡರು, ಹಾಗೆ BDCC ಬ್ಯಾಂಕ್ನ ರಾಮನಗರ ಶಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ YH ಮಂಜು ಸರ್ ಅವರು ಕಾರ್ಯಕ್ರಮವನ್ನ ಕುರಿತು ಒಂದೆರಡು ಮಾತನಾಡಬೇಕು ಅಂತ ಹೇಳಿ ಅವರನ್ನ ಕೇಳ್ಕೊತಾ ಇದ್ದೇವೆ. ಇಲ್ಲಿ ಡೈಮಂಡ್ ಜೂಬ್ಲಿ ಅಂದ್ರೂ ಕೂಡ ತಪ್ಪಾಗಲಾರ್ದು. ಡೈಮಂಡ್ ಜೂಬ್ಲಿಯನ್ನು ಮೀರಿ ಒಂದು 6 ವರ್ಷನೂ ಕೂಡ ಕಳೆದಿದೆ. ಸುಮಾರು ಒಂದು 79 ವರ್ಷ ಒಂದು ಈ ಶಾಲೆಗೆ ಆಗಿದೆ ಅಂದರೆ ನಾವು ಕೂಡ ನಂಬಲಿಕ್ಕೆ ಅಸಾಧ್ಯ. ಹಾಗಾಗಿ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ, ಪೋಷಕ ವೃಂದದವ್ರಿಗೂ, ಅಧ್ಯಕ್ಷತೆಯನ್ನು ಹೊರ್ತಿರ್ತಕ್ಕಂಥ SDMC ಕಮಿಟಿ ಅಧ್ಯಕ್ಷ ಆದಂಥ ಚಿಕ್ಕೇಗೌಡರವ್ರಿಗೂ, ಇದೀಗ ತಾನೇ ಆಗಮಿಸಿದಂತಹ ಸ್ವಾಮೀಜಿರವ್ರಿಗೆ ಮತ್ತು ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದಂತಹ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶಿವರಾಮಯ್ಯನವ್ರಿಗೆ, ಸಹ ಶಿಕ್ಷಕರಿಗೆ, ಇದಕ್ಕೆ ಸಹಕರಿಸಿದಂಥ ನಮ್ಮೂರಿನ ಎಲ್ಲ ಮುಖಂಡರುಗಳು, ಗ್ರಾಮ ಪಂಚಾಯತಿ ಸದಸ್ಯರಿಯಾದಿಯಾಗಿ ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ರಿಗೂ ಕೂಡ ಅನೇಕ ಶಿಕ್ಷಣಾಧಿಕಾರಿಗಳು ಬಂದಿದ್ದಾರೆ. ನಮ್ಮ ಈಗ ತಾನೇ ಉಪನ್ಯಾಸ ನೀಡಿದಂಥ ಬಾಬೂರವರು ಮತ್ತು ಹೇಮಲತಾರವರು, ಸೋಮಲಿಂಗಿ ಅವರು, ಬಸವರಾಜೇಗೌಡರು ಇಂಥ ಕಾರ್ಯಕ್ರಮಕ್ಕೆ
ಹುರಿದುಂಬಿಸ್ಬೇಕು. ಬಟ್ ಯಾಕೆ ಬರಲಿಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಯಾಕಂದರೆ 75 ವರ್ಷದ ಕಾರ್ಯಕ್ರಮ, ರಾಜಕಾರಣಿಗಳಿಗಾದ್ರೆ ಬಿಡುವಿರಲ್ಲ, ಇಂಥ ಕಾರ್ಯಕ್ರಮಗಳು ಬರಬೇಕಾಯ್ತು. ಆದರೂ ಕೂಡ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ಎಲ್ರಿಗೂ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈಗ ತಾನೇ ಬಾಬುರವರು ಹೇಳಿದ್ರು, ಒಂದು ಪ್ರೈವೇಟ್ ಸ್ಕೂಲ್ಗಿಂತ ಕಡಿಮೆ ಈ ಫಂಕ್ಷನ್ ನಡೀತಾ ಇಲ್ಲ ಅಂತ. ಇದಕ್ಕೆ ಕಾರಣೀಭೂತರು ವೇದಿಕೆ ಇರ್ತಕ್ಕಂಥ ಹಲವಾರು ಗಣ್ಯರು ಸಹಕಾರ, ಗ್ರಾಮ ಪಂಚಾಯತಿ ಸದಸ್ಯರ ಸಹಕಾರ, ನಿಮ್ಮೆಲ್ಲ ಪೋಷಕರ ಸಹಕಾರ. ನಾನು ಕೂಡ ಈ ಗ್ರಾಮದವನಾಗಿ, ಈ ಗ್ರಾಮಸ್ಥನಾಗಿ ಹೇಳೋದು ಒಂದೇ, ನೀವು ಮುಂದೆ ಈ ಥರದ ಯಾವುದೇ ಕಾರ್ಯಕ್ರಮಗಳು ಕೊಂಡು ಬಂದರೂ ಕೂಡ ನನ್ನ ಸಹಕಾರ ಇದ್ದೇ ಇರ್ತದೆ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಬಾಲಣ್ಣವರು ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕಾಯ್ತು, ಅವ್ರು ಬರಬೇಕಾಯ್ತು. ನಾವು ಕೂಡ ಎಲ್ಲ ಹೋಗಿ ವಿನಂತಿ ಮಾಡಿಕೊಂಡು, ಆದರೆ ಅವ್ರಿಗೆ ಇದೇ ಡೇಟು ಅಂತ ಫಿಕ್ಸ್ ಆಗಿತ್ತು. ಆದರೆ ಪೂನಾದಲ್ಲಿ ಒಂದು ತ್ಯಾಜ್ಯ ನಿರ್ಮಲೀಕರಣ ಒಂದು ಕೇಂದ್ರಕ್ಕೆ ಅವರು ತುರ್ತು ಕಮಿಟಿ ಮೀಟಿಂಗಲ್ಲಿ ಒಂದು 8-10 ಜನ ಶಾಸಕರು ಮತ್ತು ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಹೋಗೋದ್ರಿಂದ ಇದನ್ನು ತಡವಾಗಿ ರದ್ದು ಮಾಡ್ತಾ ಇದ್ರು. ಆದರೂ ಕೂಡ ನಮ್ಮ ಶಾಲೆಯ ಇಲ್ಲಿ ಓದಂಥ ನಮ್ಮ ಬೊಮ್ಮಲಿಂಗಣ್ಣವ್ರ ಮಗಳು ವಂಜಾಕ್ಷಿ, ನನಗೂ ಕೂಡ ತುಂಬ ಹೆಮ್ಮೆ. ನಮ್ಮ ವೈಸ್ ಚಾನ್ಸಲರ್ ಆದಂಥ ಮೈಲಾರಪ್ಪನವ್ರು ಹೇಳಿದ್ರು, ನಿಮ್ಮೂರು ಹುಡುಗಿ 6 ಚಿನ್ನದ ಪದಕಗಳು ಕಣಯ್ಯ, ದಯವಿಟ್ಟು ಭಾರಿ ಹೆಮ್ಮೆ ಪಡುವಂಥ ನಿಮ್ಮೂರಂತೆ ಅಂತ. ನಾನು ಕೂಡ ಹುಡುಗಿಗೆ ಆನರ್ ಮಾಡ್ಲಿಕ್ಕೆ ಅವಕಾಶ ಸಿಗಲಿಲ್ಲ. ಮುಂದೊಂದು ದಿನಗಳಲ್ಲಿ ಬಾಲಣ್ಣವ್ರ ನೇತೃತ್ವದಲ್ಲೇ ಅವ್ರ ಮನೆಗೋ ಅಲ್ಲ ಶಾಲೆಗೋ ಕರೆಸಿ ಶಿವರಾಮಯ್ಯ ನೇತೃತ್ವದಲ್ಲೋ ಹೈಸ್ಕೂಲಲ್ಲ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ನಾನು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಶಾಲೆಯಲ್ಲಿ ಓದಂಥ ಚಾಮಣ್ಣವರು ಅದು ಹೊರತುಪಡಿಸಿ ಕೆಲವರು ಉನ್ನತ ಹುದ್ದೆಲಿದ್ದಾರೆ. ಆದರೆ KAS ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಏನಾದರೂ ಎದುರಿಸಿ ಅಸಿಸ್ಟೆಂಟ್ ಕಮಿಷನರ್ ಆಗಿರೋರು ಚಾಮೇಗೌಡರು. ಅನಂತರ ವಂಜಾಕ್ಷಿ ಅವ್ರಿಗೊಂದು ಅವಕಾಶ ಇದೆ. 6 ಗೋಲ್ಡ್ ಮೆಡಲ್ ತಗೊಳ್ಳೋದೇನು ಸುಲಭದ ವಿಷಯ ಅಲ್ಲ. ನೀನೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಣುಯಾಗ್ತೀನಿ ಅಂದರೆ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ನಾನು ವೆಚ್ಚವನ್ನು ಭರಿಸಲಿಕ್ಕೆ ತಯಾರಿದ್ದೀನಿ ಅಂತ ನಿಮ್ಮೆಲ್ಲರೂ ಸಮ್ಮುಖದಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಶಿವರಾಮಯ್ಯನವ್ರಿಗೆ, ಶಾಲಾ ಅಧ್ಯಕ್ಷರಿಗೆ, ಇರ್ತಕ್ಕಂಥ ಮುಖಂಡರುಗಳು ಇನ್ನೊಂದು ಮಾತು ಹೇಳ್ತೀನಿ. ಬೆಂಗಳೂರಿನಲ್ಲಿ ವಿಲ್ಸನ್ ಗಾರ್ಡನ್ ಸ್ಪೋರ್ಟ್ಸ್ ಆ್ಯಂಡ್ ಕ್ರಿಯೇಟಿವ್ ಕಲ್ಚರಲ್ ಆಕ್ಟಿವಿಟೀಸ್ ಅಂತಿದೆ. ಆ ಸಂಸ್ಥೆಯ ಒಬ್ಬ ಮುಖಂಡರು ಸಂತೋಷ್ ಬಾಬು ಬರಬೇಕಾಯ್ತು. ನಮ್ಮ ಶಾಲೆ ಈಗ ತಾನೇ 75 ವರ್ಷಗಳ ತನಕಂಡು ಮೇಲ್ದರ್ಜೆಗೇರಿದೆ ಇಂಗ್ಲೀಷ್ ಮೀಡಿಯಂಗೆ. ಹಾಗಾಗಿ ಇಲ್ಲಿ ನಾವು ಪ್ರೈವೇಟ್ ಸ್ಕೂಲ್ಗೆ ಕಾಂಪೀಟ್ ಮಾಡೋಕ್ಕಾಗಲ್ಲ. ಬರೀ ಸರ್ಕಾರದ ಸವಲತ್ತುಗಳನ್ನ ನಂಬ್ಕೊಂಡ್ರೆ ನಾವು ಯಾವುದೇ ಕಾರಣಕ್ಕೂ ಪ್ರೈವೇಟ್ ಸ್ಕೂಲ್ ಕಾಂಪೀಟ್ ಮಾಡಲ್ಲ. ಆದರೂ ಕೂಡ ಇರ್ತಕ್ಕಂಥ ಶಿಕ್ಷಕರು ಅದನ್ನು ಮೇಲ್ದರ್ಜೆಗೇರಿಸಿದರೆ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ತುಂಬುವುದೇ ಧನ್ಯವಾದಗಳು ತಿಳಿಸ್ತೀನಿ. ಮಂಜಣ್ಣವರು ಒಂದು ಮಾತು ಹೇಳಿದ್ರು, ಈ ಕಾರ್ಯಕ್ರಮ ಏನ್ ನಡೀತಾ ಇದೆ ಅದರ ಸಂಪೂರ್ಣ ವೆಚ್ಚವನ್ನ ನಾನು ಭರಿಸ್ತೇನೆ ಅಂತೇಳಿ. ಅದು ಅವರ ಉದಾರತ್ವ ಮತ್ತೆ ಅವರ ಒಂದು ದೊಡ್ಡ ಗುಣ ಅಂತ ನಾವು ಹೇಳ್ಬೋದು. ಇಷ್ಟೆಲ್ಲ ಅಭಿಮಾನವನ್ನ ನಮ್ಮ ಶಾಲೆ ಬಗ್ಗೆ ಇಟ್ಕೊಂಡಿರೋದಕ್ಕೆ ಮತ್ತೆ ನಮ್ಮೆಲ್ಲ ಶಿಕ್ಷಕರ ಬಗ್ಗೆ ಒಂದು ಒಳ್ಳೆಯ ಮಾತುಗಳನ್ನ ಅವ್ರು ಹಾಡಿದ್ರು. ಆ ಒಂದು ಅಭಿಮಾನಕ್ಕೆ ನಾವು ಅವರಿಗೆ ಯಾವಾಗಲೂ ಚಿರಋಣಿ ಆಗಿರ್ತೇವೆ ಅಂತ ಹೇಳಿ 1-2 ಮಾತನ್ನ ಹಾಡಿದಂತಹ ಶ್ರೀಯುತ YH ಮಂಜು ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸೋಣ ಅಂತ ಹೇಳ್ತಾ, ನಮ್ಮ ಇಲಾಖೆಯ ಸಿಬ್ಬಂದಿ ವರ್ಗದವರು ಏನಿದ್ದಾರೆ, ಈಗ ನೀವು ಹಿತವಚನಗಳನ್ನು ಕೇಳಿದಂತಹ ಬಾಬು ಸರ್ ಆಗಿರ್ಬೋದು, ಹಾಗೆ ನಮ್ಮ ಸಮನ್ವಯ ಅಧಿಕಾರಿಗಳಾಗಿರ್ತಕ್ಕಂಥ ಹೇಮಲತಾ ಮೇಡಮ್, ಹಾಗೆ ನೀಲಕಂಠ ಸ್ವಾಮಿ ಸರ್, ಮತ್ತೆ ಅಕ್ಷರ ದಾಸೋಹ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಸಂತೋಷ್ ಸರ್ ಅವರು, ಇವರೆಲ್ಲರೂ ಪಾಪ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮಕ್ಕೆ ಏನೋ ಒಂದು ಹೊಸದಾದಂಥ ಒಂದು ಕಳೆ ಬಂತು ಅಂತ ನಾನು ಭಾವಿಸ್ತೇನೆ. ಕಾರಣಾಂತರಗಳಿಂದ ಅಂದರೆ ಅವರು ತುಂಬ ದೂರದಿಂದ ಬಂದಿದ್ದಾರೆ. ಕೆಲವರು ಬೆಂಗಳೂರಿಗೆ ಹೋಗುವಂತಹ ಅನಿವಾರ್ಯತೆ ಇರುತ್ತೆ. ಕಾರ್ಯಕ್ರಮ ತಡ ಆಗಿ ಮುಗಿಯೋದ್ರಿಂದ ಅವರಿಗೆ ನಾವು ತೊಂದರೆ ಮಾಡೋದು ಬೇಡ. ಹಾಗಾಗಿ ಅವರನ್ನ ನಾವು ಬಹಳ ಪ್ರೀತಿಯಿಂದ ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದಂತಹ ಶ್ರೀಯುತ ಸಂತೋಷ್ ಸರ್ ಅವರಿಗೆ ಹಾಗೂ ನೀಲಕಂಠ ಸ್ವಾಮಿ ಸರ್ ಅವರಿಗೆ, ಹಾಗೆ ನಮ್ಮ ಹೇಮಲತಾ ಮೇಡಮ್ ಅವರಿಗೆ ಮತ್ತು ನಮ್ಮ ಶ್ರೀಯುತ ಬಾಬು ಸರ್ ಅವರಿಗೆ ನಮ್ಮೆಲ್ಲರ ಶಿಕ್ಷಕ ವೃಂದದವರ ಪರವಾಗಿ ಹಾಗೆ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಅವರನ್ನ ಪ್ರೀತಿಯಿಂದ ಬೀಳ್ಕೊಡ್ತಾ ಇದ್ದೇವೆ. ನಿಮ್ಮೆಲ್ಲರ ಚಪ್ಪಾಳೆ ದಯಮಾಡಿ ಬರಲಿ. ಓರ್ವ ಮುಖಂಡರಾಗಿರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಶ್ರೀಯುತ ಮಂಚೇಗೌಡ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ 1-2 ಮಾತಾಡಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೇನೆ. ಜಿಲ್ಲಾ ಸಹಕಾರ ಬ್ಯಾಂಕಿನ ಉಪಾಧ್ಯಕ್ಷರಾದಂಥ ಮಂಜು ಅವರೇ, ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳೇ ಹಾಗೂ ಶಂಕರ್ ಗುರೂಜಿ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ
ಹಾಗೂ ಇಲಾಖಾ ಅಧಿಕಾರಿಗಳೇ, ಶಿಕ್ಷಕ ವೃಂದದವರೇ ಹಾಗೂ ಪೋಷಕರೇ ಮತ್ತು ಕೇಂದ್ರ ಬಿಂದುಗಳಾದಂಥ ಎಲ್ಲ ಶಾಲಾ ಮಕ್ಕಳೇ, ಇದು ನಮಗೆ ಒಂದು ಹೆಮ್ಮೆಯ ದಿನ. ಯಾಕೆ ಅಂತ ಹೇಳಿದ್ರೆ ಸುವರ್ಣಾಕ್ಷರಗಳಲ್ಲಿ ಬರೆಡೋ ದಿನ ಇದು. ಈಗ ನಾವು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದೇವೆ. ನಮಗೆ ವೇಷಭೂಷಣಕ್ಕೂ ದುಡ್ಡು ಇರ್ತಾ ಇರಲಿಲ್ಲ. ನಿಮ್ಗೆ ಗೊತ್ತಿದೆ ಅನಿಸುತ್ತೆ. ನಮ್ಗೇನು ಮಾಡ್ತಾಯಿದ್ರು ಅಂದರೆ ಒಂದು ಮಾರ್ಕ್ ಮಾಡಿ ಹಣೆ ಕೊಡ್ತಾಯಿದ್ರು, ಒಂದು ಕನ್ನಡಕ ಕೊಡ್ತಾಯಿದ್ರು, ಇಲ್ಲ ಒಂದು ಪಂಚ ಕೊಡ್ತಾಯಿದ್ರು ನಾವು ಯಾವುದೇ ರೀತಿ ವೇಷಭೂಷಣ ಮಾಡಬೇಕಾದ್ರೆ. ಆದರೆ ಇವತ್ತಿನ ವ್ಯವಸ್ಥೆ ಯಾವ ರೀತಿ ಇದೆ ಅಂದರೆ ತುಂಬ ಕಾಂಪಿಟೇಷನ್, ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಯಾವುದೇ ಒಂದು ಪ್ರೈವೇಟ್ ಸ್ಕೂಲ್ಗೆ ಸಾಟಿ ಮಾಡಿ ಒಂದು ಸರ್ಕಾರಿ ಶಾಲೆ ಈ ಮಟ್ಟಕ್ಕೆ ಮಾಡಿದರೆ ಇದಕ್ಕೆಲ್ಲ ಸಹಕಾರ ನಮ್ಮ ಶಾಲಾ ಶಿಕ್ಷಕರು. ಸುಮಾರು ವರ್ಷಗಳಿಂದ ನಮ್ಮ ಶಾಲಾ ಶಿಕ್ಷಕರು ತಮ್ಮ ಪರಿಶ್ರಮದಿಂದ ವ್ಯವಸ್ಥೆ ಮಾಡ್ತಾ ಬಂದಿದ್ದಾರೆ. ಅವರು ಎಲ್ಲರನ್ನೂ ಕರೆದು ಊರಿನ ಮುಖಂಡರುಗಳೇನಿದ್ದಾರೆ, ಸರ್ ಈ ಥರ ಇದೆ, ಟೂರ್ ಇದೆ, ಟೂರ್ ಕ್ಯಾನ್ಸಲ್ ಮಾಡಿ ಒಂದು ಪ್ರೋಗ್ರಾಮ್ ಮಾಡಬೇಕು. ಯಾಕೆಂದರೆ ಮಕ್ಕಳು ಸ್ಟ್ರೆಂತ್ ಕಮ್ಮಿ ಆಯ್ತಾ ಇದೆ, ನಮ್ಮಲ್ಲಿ ಇಂಗ್ಲೀಷ್ ಮೀಡಿಯಮ್ ಸಹ ಆಗಿದೆ, ಹಾಗಾಗಿ ನಮ್ಮ ಅಡ್ಮಿಷನ್ ಕೊರತೆ ಇರೋದ್ರಿಂದ ಒಂದು ದೊಡ್ಡ ಫಂಕ್ಷನ್ ಮಾಡಿ ನಾವು ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಕೇಳ್ಕೊಂಡು ತುಂಬ ಪರಿಶ್ರಮ ಹಾಕಿದ್ರು. ಯಾಕೆ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆಯ ನಿಮಗೆ ಮುಖ್ಯೋಪಾಧ್ಯಾಯರು ಏನಂತ ಗೊತ್ತಿದೆ. ನಮ್ಮ ಪ್ರೈವೇಟ್ನಲ್ಲಿ ಏನಾಗುತ್ತೆ ಅಂದರೆ ಸುಮ್ಮನೆ SLC PUC ಫೇಲ್ ಆಗಿರೋರೆಲ್ಲ ಇರ್ತಾರೆ. ಇಲ್ಲಿ ಅತ್ಯುನ್ನತ ವ್ಯಾಸಂಗ ಮಾಡಿರೋರು, ವಿದ್ಯಾಭ್ಯಾಸ ಮಾಡಿರೋರು ನಮ್ಮಲ್ಲಿ ಕೋಚಿಂಗ್ ಮಾಡ್ತಾರೆ. ಹಾಗಾಗಿ ಈಗ ಈ ಥರ ಸುಮ್ಮನೆ ಒಂದು ಫಂಕ್ಷನ್ ನಾವು ಮಾಡೋದಾಗಲ್ಲ. ಎಲ್ಲ ಪೋಷಕರು ಸಹ ನೆಕ್ಸ್ಟ್ ನಮಗೆ ಇಂಗ್ಲೀಷ್ ಮೀಡಿಯಮ್ ಆಗಿದೆ, ತುಂಬ ಸ್ಟ್ರೆಂತ್ ಮಾಡಬೇಕು ನಮ್ಮಲ್ಲಿ. ಏಕೆ ಅಂದರೆ ಮುಂದುವರಿಬೇಕು ಅಂತ ಹೇಳಿದಾಗ ಮಕ್ಕಳು ಸ್ಟ್ರೆಂತ್ ಕಮ್ಮಿ ಆಗಿದೆ. ನಾವು ಫಸ್ಟ್ ಎಲ್ಲ ಹೋಗಿ ಹೇಳ್ತಿದ್ರು ಇಂಗ್ಲೀಷ್ ಮೀಡಿಯಮ್ ಇಲ್ಲ, ನಾವು ಸೇರಿಸಲ್ಲ ಮಕ್ಕಳನ್ನ, ಇಂಗ್ಲೀಷ್ ಮೀಡಿಯಮ್ ಸೇರಿಸ್ತೀವಿ ಅಂತ ಹೇಳ್ತಿದ್ರು. ಈಗ ಇಂಗ್ಲೀಷ್ ಮೀಡಿಯಮ್ ಆಗಿರೋದ್ರಿಂದ ಮುಂದಿನ ವರ್ಷ ಎಲ್ಲ ಮಕ್ಕಳನ್ನು ಸಹ ಇಲ್ಲಿ ಸೇರಿಸಿ ಒಂದು ಶಾಲೆಯ ಅಭಿವೃದ್ಧಿ ಹೊಂದೋದಕ್ಕೆ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಯಾಕೆಂದರೆ ಸಮಯದ ಅಭಾವ ಇಲ್ಲ, ಮಕ್ಕಳುಗಳು ಕಾಯ್ತಾ ಇವೆ. ಪ್ರೋಗ್ರಾಮ್ ಇದು ಮಕ್ಕಳು ಪ್ರೋಗ್ರಾಮು, ಅವು ತುಂಬ ಆತರದಿಂದ ಕಾಯ್ತಾವೆ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಜವಾನ್ ಜೈ ಕಿಸಾನ್. ಚಿಕ್ಕದಾಗಿ ಚೊಕ್ಕವಾಗಿ ತಮ್ಮ ಹಿತನುಡಿಗಳನ್ನು ತಿಳಿಸಿದಂತಹ ಶ್ರೀಯುತರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ವಾಸುದೇವ್ ಅವರು ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತಾಡಬೇಕು ಅಂತೇಳಿ ಅವರನ್ನು ವಿನಂತಿಸ್ಕೊಳ್ತಾ ಇದ್ದೇನೆ. ಸುಂದರವಾದಂತಹ ಸಂಜೆಯ ಸುಂದರವಾದಂತಹ ಸಮಾರಂಭದಲ್ಲಿ ಆಸೀನರಾಗಿರುವಂತಹ ಊರಿನ ಎಲ್ಲ ಮುಖಂಡರೇ, ಜನಪ್ರತಿನಿಧಿಗಳೇ ಮತ್ತು ಯುವಕ ಮಿತ್ರರೇ ಹಾಗೂ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿ ಮಿತ್ರರೇ, ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಸಹಶಿಕ್ಷಕ ಬಂಧುಗಳೇ, ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕರು, ಪದಾಧಿಕಾರಿಗಳು ಹಾಗೂ ಸರ್ಕಾರಿ ನೌಕರ ಸಂಘದ ನಿರ್ದೇಶಕ ಬಂಧುಗಳೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲಕ್ಕಿಂತ ಹೆಚ್ಚಿಗಾಗಿ ನಮ್ಮ ಈ ಒಂದು ಭಾಗದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನನ್ನ ಶಿಕ್ಷಕ ಮಿತ್ರರೇ, ಆತ್ಮೀಯರೇ, ಒಗ್ಗಟ್ಟು ಅನ್ನುವಂತಹ ಅರ್ಥಪೂರ್ಣವಾದಂಥ ಪದಕ್ಕೆ ಈ ಒಂದು ಶಾಲೆಯಲ್ಲಿ ಅರ್ಥ ಸಿಗುತ್ತೆ. ಯಾಕೆ ಅಂತ ಅಂದರೆ ಭಾಳಷ್ಟು ಎಲ್ಲ ಊರುಗಳಲ್ಲೂ ಸಹ ಪೋಷಕರಾಗಲಿ ಅಥವಾ ಗ್ರಾಮಸ್ಥರಾಗಲಿ ಶಾಲೆಯ ಬಗ್ಗೆ ಒಂದು ಉತ್ತಮವಾದಂಥ ಆಸಕ್ತಿಯನ್ನು ಹೊಂದಿರ್ತಾರೆ. ಅದನ್ನು ಬಳಸ್ಕೊಳ್ಳುವಂಥದ್ದು ನಮ್ಮ ಶಿಕ್ಷಕರ ಜವಾಬ್ದಾರಿಯಾಗಿರ್ತದೆ. ನಾನು ಭಾಳಷ್ಟು ವರ್ಷಗಳಿಂದ ಈ ಒಂದು ಶಾಲೆಯನ್ನು ನೋಡ್ತಾ ಬರ್ತಾ ಇದ್ದೀನಿ. ಈ ಒಂದು ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ನಾನು ನೋಡಿದಾಗ್ಲಿಂದನೂ ಸಹ ಎಲ್ಲ ಬಡ್ತಿ ಮುಖ್ಯ ಶಿಕ್ಷಕರೇ, ಯಾರು ಪ್ರಭಾರಿ ಮುಖ್ಯ ಶಿಕ್ಷಕರಿಲ್ಲ. ಈ ಒಂದು ಹುದ್ದೆನಲ್ಲಿರುವಂತಹ ಹಲವಾರು ಮುಖ್ಯ ಶಿಕ್ಷಕರುಗಳನ್ನ ನಾನು ನೋಡ್ತಾ ಇದ್ದೀನಿ. ಅವ್ರದ್ದೇ ಆದಂಥ ಒಂದು ಗತ್ತು, ಅವ್ರದ್ದೇ ಆದಂಥ ಒಂದು ಅಧಿಕಾರಯುತವಾದಂತಹ ಒಂದು ಕಾರ್ಯಭಾರವನ್ನು ನಿರ್ವಹಿಸ್ತಾ ಬಂದಿರುವಂಥದ್ದನ್ನು ಭಾಳಷ್ಟು ಕಡೆ ನಾನು ನೋಡ್ತಾ ಇರ್ತೀನಿ. ಅಂಥ ಶಾಲೆಗಳ ಸ್ಥಿತಿಗಳನ್ನು ಸಹ ನಾನು ನೋಡ್ತಾ ಇದ್ದೀನಿ. ಆದರೆ ಈ ಒಂದು ಶಾಲೆ ಅದಕ್ಕೆ ತದ್ವಿರುದ್ಧವಾದಂತಹ ಒಂದು ಉತ್ತಮವಾದಂಥ ಕಾರ್ಯವನ್ನು ಮಾಡ್ತಾ ಇರುವಂತಹ ಶಾಲೆ ಅಂತ ಅನ್ನೋದಕ್ಕೆ ತಪ್ಪೇನಲ್ಲ. ಏಕೆ ಅಂತಂದರೆ ನಮ್ಮ ಶಿವರಾಮಯ್ಯನವರು ಭಾಳ ಒಂದು ಮುಗ್ಧ ಮನಸ್ಸಿನವರು, ಭಾಳ ಸ್ನೇಹಜೀವಿ, ಅಷ್ಟೇ ಭಾಳ ಸೈಲೆಂಟ್ ಆಗಿರುವಂಥ ವ್ಯಕ್ತಿ. ಈ ಒಂದು ಶಾಲೆಯಲ್ಲಿರುವಂತಹ ಶಿಕ್ಷಕರುಗಳು ಸಹ ಅಷ್ಟೇ ಉತ್ಸಾಹಭರಿತವಾದಂತಹ ಒಂದು
ಶಿಕ್ಷಣದಲ್ಲಿ ಆಸಕ್ತಿಯನ್ನಿರುವಂತಹ ಒಂದು ಒಳ್ಳೆಯ ಒಂದು ಜ್ಞಾನವನ್ನು ಹೊಂದಿರುವಂತಹ ಶಿಕ್ಷಕರಾದ್ರಿಂದ ಎಲ್ಲ ಕಾರ್ಯಗಳನ್ನು ಸಹ ಅಚ್ಚುಕಟ್ಟಾಗಿ ಹಂಚಿಕೊಂಡು ಈ ಒಂದು ಶಾಲೆಯ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡ್ತಾ ಬಂದಿರುವಂತಹದ್ದನ್ನು ನಾವು ಬಹಳ ಮುಕ್ತ ಕಂಠದಿಂದ ಪ್ರಶಂಸೆ ಮಾಡಬೇಕಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಖಾಸಗಿ ಶಾಲೆಗಿಂತ ಹೆಚ್ಚಿನ ಮಟ್ಟದಲ್ಲಿ ಈ ರೀತಿ ಒಂದು ಕಾರ್ಯಕ್ರಮ ಮಾಡೋದು ಅಷ್ಟು ಸುಲಭವಲ್ಲ. ಎಲ್ಲ ಶಿಕ್ಷಕರುಗಳು ಸಹ ಸೇರ್ಕೊಂಡು ಪೋಷಕರ ಮನವೊಲಿಸಿ, ಊರಿನ ಗಣ್ಯರ ಮನವೊಲಿಸಿ ಮಾಡುವಂಥದ್ದು ಬಹಳ ದೊಡ್ಡ ಜವಾಬ್ದಾರಿಯಾದಂತಹ ಕೆಲಸ. ಅಷ್ಟೇ ಮಕ್ಕಳನ್ನು ಸಹ ಸಿದ್ಧತೆ ಮಾಡಿ 16 ದಿನಗಳಿಂದ ಶ್ರಮವನ್ನು ಮಾಡಿದ್ದಾರೆ. ಅವರಿಗೆ ಇದೇ ತರ ಸಹಕಾರ ಸಹಾಯ ನಮ್ಮ ಗ್ರಾಮದವ್ರ ಕಡೆಯಿಂದ ಬಂದ್ರೆ ನಮ್ಮ ಶಾಲೆನ ಇನ್ನೂ ಎತ್ತರದ ಮಟ್ಟಕ್ಕೆ ತಕೊಂಡು ಹೋಗುವಂತಹ ಕನಸನ್ನ ನಾವು ಕಟ್ಕೊಂಡಿದ್ದೀವಿ. ಆ ಕನಸಿಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಕೇಳ್ಕೊತಾ ಒಂದೆರಡು ಹಿತವಚನಗಳನ್ನ ನುಡಿದಂತಹ ನಮ್ಮ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಾಸುದೇವ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಶ್ರೀಯುತ ಮಂಜು ಸರ್ ಅವರು ಅನ್ಯ ನಿಮಿತ್ತ ಕಾರ್ಯ ಬಂದಿರೋದ್ರಿಂದ ಅವರು ಕಾರ್ಯಕ್ರಮಕ್ಕೆ ವಿರಾಮವನ್ನ ಹಾಡಬೇಕು ಅಂತ ಹೇಳಿ ಇಲ್ಲಿಂದ ಹೊರಡಬೇಕು, ನನಗೆ ವಿನಂತಿ ಮಾಡಿಕೊಂಡ್ರು. ಹಾಗಾಗಿ ಅವರನ್ನ ನಾವು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಬಹಳ ಒಂದು ಕೇಂದ್ರ ಬಿಂದು ಅಂತಾನೆ ಹೇಳ್ಬೋದು. ಅವರನ್ನ ನಮ್ಮ ಇಡೀ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಹಕಾರವನ್ನ ಕೊಟ್ಟಂತಹ ವ್ಯಕ್ತಿ. ನಿಜಕ್ಕೂ ಇಂತಹ ಒಂದು ಮಹನೀಯರು ನಮ್ಮ ಜೊತೆ ಇರೋದು ನಮ್ಮ ಭಾಗ್ಯನೇ ಸರಿ. ಅವರನ್ನ ನಾವು ಕಾರ್ಯಕ್ರಮ ಪೂರ್ತಿ ಮುಗಿಯೋವರೆಗೂ ಇಲ್ಲೇ ಇರಿಸ್ಕೋಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು. ಆದರೆ ಕಾರಣಾಂತರಗಳಿಂದ ಅವರಿಗೆ ಕೆಲಸ ಇರೋದ್ರಿಂದ ಅವರು ನಾನು ಹೋಗ್ಬೇಕು ಮೇಡಮ್, ನನ್ನ ಕಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಅವ್ರ ಕಾರ್ಯಕ್ಕೆ ತೊಂದರೆ ಮಾಡೋದು ಬೇಡ ಅಂತ ಹೇಳಿ ಅವರನ್ನ ನಾನು ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದೇನೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಬೀಳ್ಕೊಡ್ಬೇಕು ಅಂತ ಹೇಳಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನ ಇನ್ನಷ್ಟು ಮೆರುಗುಗೊಳಿಸಿದ್ದಾರೆ. ಅವರು ಬಂದಿದ್ದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಬಹಳ ಖುಷಿ ಕೊಟ್ಟಿದೆ. ಅವರು ಕೂಡ ಕಾರ್ಯಕ್ರಮದಲ್ಲಿ ಇನ್ನೂ ಸ್ವಲ್ಪ ತಿದ್ದಿದ್ರೆ ನಮಗೆ ಚೆನ್ನಾಗಿ ಅನಿಸ್ತಾ ಇತ್ತು. ಆದ್ರೂ ಅವರ ಒಂದು ಸಮಯದ ಅಭಾವದಿಂದಾಗಿ ಅವರು ಕೂಡ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ಅವರನ್ನು ಕೂಡ ನಾನು ಕಾರ್ಯಕ್ರಮದಿಂದ ಬೀಳ್ಕೊಡ್ತಾ ಇದ್ದೇನೆ. ಎರೆಹಳ್ಳಿ ಗ್ರಾಮದಲ್ಲಿ ವನಸಿರಿ ಆಶ್ರಮ ಇದೆ. ಈ ಆಶ್ರಮದ ಶಂಕರ ಆರಾಧ್ಯ ಗುರುಜಿ ಅವರನ್ನ ನಾವು ಈ ತರದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್, ನಿಮ್ ಕಡೆಯಿಂದ ಏನಾದ್ರೂ ಸಹಾಯ ಆಗ್ಬೋದಾ ಅಂತ ನಾವು ಕೇಳಿದ್ವಿ. ಬಹಳ ಮುಜುಗರ ಪಟ್ಕೊಂಡ್ವೆ ಕೇಳಿದ್ವಿ. ಇವ್ರೇನಪ್ಪ ಹಿಂಗ್ ಕೇಳ್ತಾರಲ್ಲ ಅಂತ ಅನ್ಕೋತಾರೇನೋ ಅನ್ನುವಂತ ಒಂದು ಮುಜುಗರದಲ್ಲೇ ನಾವು ಅವ್ರನ್ನ ಕೇಳಿದ್ವಿ. ಅವ್ರ ಪಾಪ ಒಂದು ಮಾತಾಡಿಲ್ಲ. ನಾವು ಕೇಳಿದ ತಕ್ಷಣ ಕಾರ್ಯಕ್ರಮ ನಡೆಸಕ್ಕೆ ನಿಮಗೆ ಎಷ್ಟು ಖರ್ಚು ಬರುತ್ತೆ ಅಂತ ಕೇಳಿದ್ವಿ. ಒಂದೇ ಮಾತು, ನಾವು ಇಷ್ಟ ಆಗತ್ತೆ ಸರ್, ಇಷ್ಟು ನಾವು ಒಪ್ಸಿದೀವಿ ಸ್ಟೇಜ್ದೆಲ್ಲ ಅಂತ ಹೇಳಿದಾಗ ಅವ್ರು ಒಂದೇ ಮಾತು ಹೇಳಿದ್ದು, ಸಂಪೂರ್ಣ ಕಾರ್ಯಕ್ರಮದ ಜವಾಬ್ದಾರಿಯನ್ನ ನಾನೇ ತಗೋತೀನಿ ಅಂತ ಹೇಳಿದ್ರು. ಅದನ್ನ ಕೇಳಿದಾಗ ನಿಜವಾಗ್ಲೂ ನನಗೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಬಹಳ ಖುಷಿ ಆಯ್ತು. ಪರವಾಗಿಲ್ಲ ಸರ್, ನಮ್ಮ ಬಗ್ಗೆ ಒಳ್ಳೆ ಅಭಿಮಾನ ಇಟ್ಕೊಂಡಿದ್ದಾರೆ ಗುರುಜಿ ಅವರು ಅಂತ ಹೇಳಿ ಬಹಳ ಖುಷಿ ಪಟ್ವಿ. ಹಾಗಂತೇಳಿ ನಾವು ಅವರಿಗೆ ಎಲ್ಲ ಜವಾಬ್ದಾರಿಯನ್ನ ಕೊಡಕ್ಕಾಗಲ್ಲ. ಯಾಕೆಂತಂದ್ರೆ ನಮ್ಮ ಗ್ರಾಮದವ್ರಿದ್ದಾರೆ, ನಮ್ಮ ಮುಖಂಡರಿದ್ದಾರೆ, ಅವ್ರನ್ನ ಬಿಟ್ಟು ನಾವು ಕೆಲಸ ಮಾಡೋ ಹಾಗೆ ಇಲ್ಲ. ಯಾಕೆಂದ್ರೆ ಸಮುದಾಯದ ಪಾತ್ರ ಶಾಲಾ ಅಭಿವೃದ್ಧಿಯಲ್ಲಿ ಬಹಳ 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 ಮುಖ್ಯವಾದಂಥ ಪಾತ್ರ ಇರುತ್ತೆ. ನಮಗೆ ಗುರುಜಿಗಳು ಹೇಗೋ ನಮ್ಮ ಗ್ರಾಮದವರು ತುಂಬಾನೇ ಮುಖ್ಯ ಆಗಿದ್ರಿಂದ ನಾವು ಪೂರ್ತಿ ಜವಾಬ್ದಾರಿಯನ್ನ ಅವರಿಗೆ ಕೊಡೋದು ಬೇಡ, ನಮ್ಮ ಗ್ರಾಮದವ್ರನ್ನು ನಾವು ಸೇರಿಸ್ಕೋಬೇಕು ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಅವರಿಂದ ತಗೊಂಡಿದ್ದೀವಿ, ಸಹಾಯವನ್ನ ತಗೊಂಡಿದ್ದೀವಿ. ತಗೊಳ್ಳಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೂ ಒಂದು ದೊಡ್ಡ ಮಟ್ಟದ ಸಹಾಯವನ್ನೇ ಸಹ ಅವರು ಮಾಡಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಹಾಗೆ ನಮ್ಮ ಗ್ರಾಮಸ್ಥರ ಪರವಾಗಿ
ಮೊದಲಿಗೆ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕದಾದಂತಹ, ಅದು ಅವರಿಗೆ ಬಹಳ ಚಿಕ್ಕದೆ, ಬಹಳಷ್ಟು ಕಡೆ ದೊಡ್ಡ ದೊಡ್ಡ ಸನ್ಮಾನಗಳನ್ನ ಮಾಡಿಸ್ಕೊಂಡಿರ್ತಾರೆ, ಆದ್ರೆ ನಮ್ಮ ಒಂದು ಕಿರು ಕಾಣಿಕೆ ಅಂತ ಹೇಳಿ ದಯಮಾಡಿ ಗುರುಜಿಗೆ ಅವರು ಭಾವಿಸಿ ನಮ್ಮನ್ನ ಹರಸ್ಬೇಕು ಅಂತ ಹೇಳಿ ನಾನು ಅವರನ್ನ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನ ಕುರಿತು ಅವರ ಒಂದು ಹಿತವಚನವನ್ನ ನಮ್ಮ ಮಕ್ಕಳಿಗೆ ತಲುಪಿಸ್ಬೇಕು ಸರ್ ಅಂತ ಹೇಳಿ ಅವರನ್ನ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಕೃಷ್ಣರಾಯರ ಅಮೃತ ಹಸ್ತ ಸನ್ಮಾನಿತ ಪ್ರಕಷ್ಟ ಪಾಪನಾಶಾಯ ಪ್ರಕಷ್ಟ ಫಲಸಿದ್ಧಯೇ ಭಗವಾನ್ ಭಾಸ್ಕರ ಆದಿತ್ಯ ಮೂರ್ತಯೇ ಶರಣಂ ಮಮ. ಇವತ್ತು ಅತ್ಯಂತ ವಿಶೇಷವಾದಂಥ ಈ ಸುದಿನವನ್ನು ಅತ್ಯಂತ ಅವಿಸ್ಮರಣೀಯವಾಗಿಸುವಂಥ ಈ ಕಾರ್ಯಕ್ರಮವನ್ನು ವೈಕುಂಠ ಏಕಾದಶಿಯ ದಿನದಂದು ಈ ಕಾರ್ಯಕ್ರಮ ಆಯೋಜನೆಗೊಂಡಿದ್ದು ಅತ್ಯಂತ ಈ ಎರೆಹಳ್ಳಿ ಗ್ರಾಮದಲ್ಲಿ ವೆಂಕಟೇಶ್ವರನ ಆರಾಧಕರು, ವಿಷ್ಣುವಿನ ಆರಾಧಕರು, ಸಿದ್ದಪ್ಪಾಜಿ ಆರಾಧಕರು, ದೇವಿ ಆರಾಧಕರು ಎಲ್ಲರೂ ಇರುವಂತಹ ಈ ಗ್ರಾಮಕ್ಕೆ ವಿಶೇಷವಾದಂಥ ವೈಕುಂಠ ಏಕಾದಶಿಯ ಈ ಕಾರ್ಯಕ್ರಮ ಅತ್ಯಂತ ಸಂತೋಷವನ್ನು ತಂದಿರತಕ್ಕಂಥದ್ದು. ಮುಗಿಸ್ತೀನಿ, 3 ನಿಮಿಷಕ್ಕೆ ಮುಗಿಸಿ ಸ್ವಾಮೀಜಿ ಅಂತ ಅಂತ ಹೇಳಿದ್ದೀನಿ ತಾನೆ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯಮಣ್ಯರೆಲ್ಲರಿಗೂ ಶ್ರೀ ವನಸಿರಿ ಶರಣಾಶ್ರಮ ಸಂಸ್ಥಾನದ ಪರವಾಗಿ ಶರಣಾರ್ಥಿಗಳನ್ನು ತಿಳಿಸಿ, ಈ ಶಿಕ್ಷಣ ಸಂಸ್ಥೆಯ ಎಲ್ಲ ಮುಖ್ಯೋಪಾಧ್ಯಾಯರು ಹಾಗೂ ಗುರುಮಾತೆಯರಿಗೆ ಸಂಸ್ಥಾನದ ಪರವಾಗಿ ವಂದಿಸಿ, ಈ ಕಾರ್ಯಕ್ರಮಕ್ಕೆ ಕಳಶಪರಾಯರಾಗಿರ್ತಕ್ಕಂಥ ಗ್ರಾಮಸ್ಥರು ಹಾಗೂ ಮುಖಂಡರುಗಳು ಶ್ರೀ ಪಟೇಲ್ ಶಿವಣ್ಣನವರು, ಮಂಚೇಗೌಡರು, ಶ್ರೀಮತಿ ಮೇಘನಾ ಚರಣ್ರಾಜ್ರವರು, ನಂದೀಶ್ರವರು, ರವಿರವರು, ಶ್ರೀಮತಿ ಹುಲ್ಲೂರಮ್ಮರವರು, ರಾಜಣ್ಣರವರು, ಶಿವರಾಜುರವರು, ಶ್ರೀಮತಿ ಸುಮಾರವರು, ಲೋಕೇಶ್ರವರು, ಶ್ರೀಯುತ ಶಿವರಾಮಯ್ಯನವರು ಮುಖ್ಯೋಪಾಧ್ಯಾಯರು. ಹರಮುನಿದು ನಿಂತಾಗ ಗುರುವೆ ಕಾಯುವರಂತೆ ಗುರುಪಾದನೆ ಹಿಡಿದುಕೋ ಅಂತ. ಹರ ಒಂದ್ಸಾರಿ ಸಿಟ್ಟು ಮಾಡಿಕೊಂಡ್ರು ತೊಂದರೆ ಇಲ್ಲ, ಗುರುಪಾದವನ್ನ ಬಿಡಬಾರದು ಅಂತ. ಅಂದು ನೀ ಹುಟ್ಟಿದ್ದೆ ಜಗವೆಲ್ಲನ್ನ ಗೊತ್ತಿತ್ತು, ಇಂದು ನೀ ಅಳುತ್ತಿರುವೆ ಜಗವೆಲ್ಲನ್ನ ಗೊತ್ತಿಹುದು. ಮನುಷ್ಯ ದುಃಖದಲ್ಲಿದ್ದಾಗ ಈ ಸುತ್ತಮುತ್ತಲಿನ ಸಮಾಜ ನಗತಾ ಇರುತ್ತೆ. ಯಾವಾಗ ಆ ಮನುಷ್ಯ ತನ್ನ ಸ್ವರವನ್ನು ನಿಲ್ಲಿಸ್ತಾನೋ, ಯಾವಾಗ ತನ್ನ ಉಸಿರನ್ನ ನಿಲ್ಲಿಸ್ತಾನೋ, ಆಗ ಸುತ್ತಲಿರ್ತಕ್ಕಂಥ ಸಮಾಜ ಅಯ್ಯೋ ಮೊದಲೇ ಗೊತ್ತಿತ್ತೇನೋ ಹೊರಟೋಗ್ಬಿಟ್ಟ ಅಂತ. ಏನೂ ಗೊತ್ತಿರೋದಿಲ್ಲ. ಇದ್ದಾಗ ನಗನಗ್ತಾ ಇರಬೇಕು, ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಾವು ಪ್ರೀತಿಯಿಂದ ಇರಬೇಕು, ಎಲ್ಲರನ್ನು ಪ್ರೀತಿಸುವಂತಹ ಗುಣ ಇರಬೇಕು. ಯಾವಾಗ ನಮ್ಮಲ್ಲಿ ಪ್ರೀತಿಸುವಂತಹ ಗುಣ ಬರುತ್ತೋ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ, ಎಲ್ಲರಲ್ಲೂ ಒಂದಾಗಿ ಅತ್ಯಂತ ಅವಿಸ್ಮರಣೀಯವಾದಂಥ ಈ ಕ್ಷಣವನ್ನು ನಾವೆಲ್ಲರೂ ಆನಂದದಿಂದ ಆಹ್ವಾದಿಸ್ತಾ ಇದ್ದೀವಿ ಅನ್ನೋದಕ್ಕೆ ಸಾಕ್ಷಿ ಈ ಗ್ರಾಮಸ್ಥರೆಲ್ಲರೂ ಸೇರಿ ಒಳ್ಳೆಯ ಅಧಿಕಾರಿಗಳನ್ನ ಕರೆದು, ರಾಜಕಾರಣಿಗಳನ್ನು ಕರೆದು, ಗುರು ಪರಂಪರೆಯಲ್ಲಿರ್ತಕ್ಕಂಥ ಒಬ್ಬ ಗುರುವನ್ನು ಕರೆದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ರಾಮನಗರದ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಕಳಶಪ್ರಾಯವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಇನ್ನೂ ಅತ್ಯಂತ ಉನ್ನತವಾದಂಥ ಒಂದು ಶಕ್ತಿಯನ್ನು ಪಡೀಲಿ ಎನ್ನುವಂಥ ಹಾರೈಕೆಯನ್ನು ವ್ಯಕ್ತಪಡಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಯಾರು ಗಣ್ಯಮಾನ್ಯರಿದ್ದೀರಿ ಅವರವರ ಹೆಸರುಗಳು ಗೊತ್ತಿಲ್ಲ. ಈಗ ಗೋವಿಂದ ಗೋವಿಂದ, ಶ್ರೀ ವೆಂಕಟರಮಣ ಸ್ವಾಮಿ ಗೋವಿಂದ, ಜಯ ಜಯ ನಮ ಪತಿ ಪಾರ್ವತಿ ಶಿವ ಹರ 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 ಮಹಾದೇವ. ನಿಮ್ಮೆಲ್ಲರಿಗೂ ಒಳಿತನ್ನ ಬಯಸಿ ಈ ಶಿವರಾತ್ರಿಯ ಕಾರ್ಯಕ್ರಮಕ್ಕೆ ನರ್ಮದಾ ನದಿಯಿಂದ ಶಿವಲಿಂಗವನ್ನು ತರಿಸಿ ಬಾಣಲಿಂಗೇಶ್ವರನನ್ನ ನಮ್ಮ ಸಂಸ್ಥಾನದ ಏನು ಪ್ರಾಂಗಣದಲ್ಲಿ ಶಿವನನ್ನ ಆರಾಧಿಸಬೇಕು, ಪೂಜಿಸಬೇಕು ಅಂತ ಹೇಳಿ ನರ್ಮದಾ ನದಿಯ ಬಾಣಲಿಂಗವನ್ನ ತರಿಸ್ತಾ ಇದ್ದೇವೆ. ಗ್ರಾಮಸ್ಥರೆಲ್ಲರೂ ಸೇರಿ ಆ ಬಾಣಲಿಂಗವನ್ನ ಪೂಜಿಸಿ, ಅಂದ್ರೆ ಜೀವಂತ ಲಿಂಗು ಅಂತ. ಎಲ್ಲ ಲಿಂಗಗಳಲ್ಲೂ ಜೀವವಿದೆ, ಆದರೆ ಬಾಣಲಿಂಗ ಸ್ವಯಂ ಲಿಂಗ. ಅಲ್ಲಿ ಸಿಗುವಂತ ಎಲ್ಲಾ ಕಲ್ಲುಗಳು ಕೂಡ ಲಿಂಗದ ರೂಪವನ್ನೇ ಪಡೆದಿರುವಂತಹ ಲಿಂಗಗಳಾದ್ದರಿಂದ ನಾವು ನರ್ಮದಾ ನದಿಯಲ್ಲಿ ಸಿಗುವಂತಹ ಬಾಣಲಿಂಗವನ್ನು ತರಿಸಿದ್ದೀವಿ. ಅದು ಶಿವರಾತ್ರಿಗೆ ಪ್ರತಿಷ್ಠಾಪನೆ ಆಗ್ತಾ ಇದೆ. ನಾವೆಲ್ಲರೂ ಸೇರಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ನಮ್ಮ ಊರಿಗೆ ಒಂದು ಹೊಸ ಶಕ್ತಿಯನ್ನ ಆಹ್ವಾನ ಮಾಡಿದ್ದೀವಿ. ಅದಕ್ಕೆಲ್ಲ ನಿಮ್ಮ ಸಹಕಾರ ಇರಲಿ ಅಂತ ಹೇಳಿ
ಶ್ರೀನಿವಾಸನ ನಾಮಸ್ಮರಣೆಯನ್ನು ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಶುಭವನ್ನು ಕೋರ್ತೀನಿ. ಎಲ್ಲ ನಿಮ್ಮ ಆಸೀನದಲ್ಲಿ ವ್ಯಾಸಪೀಠದಲ್ಲಿ ವ್ಯಾಸನರಾಗಿ ನಿಮ್ಮೆಲ್ಲರಿಗೂ ಶುಭವನ್ನ ಕೋರಿ ನನ್ನ ಮಾತಿಗೆ ವಿರಾಮವನ್ನು ಕೋರ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದಂತಹ ಶಂಕರಾರಾಧ್ಯ ಗುರುಜಿಯವರಿಗೆ ನಮ್ಮ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ, ಈ ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಇವತ್ತು ನೆರವೇರ್ತಾ ಇದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ಸಮುದಾಯದವರು, ಹಾಗೆ ನಮ್ಮ ಗ್ರಾಮಸ್ಥರು, ಎಲ್ಲರ ಸಹಕಾರ ಸಹಾಯ ಇದರಲ್ಲಿ ಅಡಕಾಗಿದೆ. ಇವರೆಲ್ಲರ ಸಹಾಯವನ್ನ ಬಹುಶಃ ನಾವು ಸ್ಮರಿಸದೆ ಹೋದ್ರೆ ಈ ಕಾರ್ಯಕ್ರಮಕ್ಕೊಂದು ಅರ್ಥ ಬರೋದಿಲ್ಲ. ನಾವು ಎಷ್ಟು ಕಷ್ಟಪಟ್ಟು ಈ ಕಾರ್ಯಕ್ರಮನ ಮಾಡ್ತಿದೀವಿ ಅನ್ನೋದು ಮುಖ್ಯ ಅಲ್ಲ. ಈ ಕಾರ್ಯಕ್ರಮವನ್ನ ನಿಯೋಜನೆ ಮಾಡಬೇಕಾದ್ರೆ ಎಲ್ಲರ ಶ್ರಮ, ಎಲ್ಲರ ಕೈ ಜೋಡಣೆ ಆಗಿ ಈ ಕಾರ್ಯಕ್ರಮ ಆಗ್ತಾ ಇದೆ. ಅದನ್ನ ನಾನು ಬಹಳ ಹರ್ಷದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಬಾಬು ಸರ್ ಹೇಳಿದಾಗೆ ಒಂದ್ ಮಾತು ಹೇಳಿದ್ರು, ಯಾವ ಗ್ರಾಮದಲ್ಲೂ ಈ ತರದೊಂದು ಪ್ರೋಗ್ರಾಮ್ ಮಾಡಿದ್ ನಾನು ನೋಡಿಲ್ಲ. ಬಹುಶಃ ಇದು ಮೊದಲನೇ ಬಾರಿಗೆ ಈ ಮಟ್ಟದ ಒಂದು ಶಾಲಾ ವಾರ್ಷಿಕೋತ್ಸವವನ್ನ ಸರ್ಕಾರಿ ಶಾಲೆಯಲ್ಲಿ ನಡೀತಾ ಇದೆ. ನಾನು ಈ ಗ್ರಾಮದ ಗ್ರಾಮಸ್ಥರು ಏನು ಸಹಾಯಗಳ ಮಾಡಿದ್ದಾರೆ ಅವರ ಹೆಸರನ್ನಷ್ಟೇ ಓದ್ತಾ ಹೋಗ್ತೀನಿ. ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದಂತಹ ಎಲ್ಲ ಗ್ರಾಮಸ್ಥರು, ಮುಖಂಡರು, ಪೋಷಕ ವರ್ಗದವರು, ಹಾಗೆ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಸದಸ್ಯರು, ಹಾಗೆ ನಮ್ಮ ಎಲ್ಲ ಹಿರಿಯ ಮುಖಂಡರು, ರಾಜಕಾರಣಿಗಳು, ಎಲ್ಲರಿಗೂ ಕೂಡ ನಾವು ಆಭಾರಿಗಳಾಗಿದ್ದೇವೆ. ನಾವು ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ನಮ್ಮ ನೃತ್ಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ರೇಣುಕಾ ಪ್ರಸಾದ್ ಸರ್ ಅವರನ್ನ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳಿ ನಾವು ಇಚ್ಛೆ ಪಟ್ಟಿದ್ದೇವೆ. ಇದಕ್ಕೆ ಕಾರಣ ಇಷ್ಟೇ, ನಮ್ಮ ಕರೀರಿ ಸರಂಗೆ ಈ ಕಾರ್ಯಕ್ರಮವನ್ನ ನಾವು ಮಾಡಬೇಕು ಅಂತ ಹೇಳಿ ನಮ್ಮ ಮಕ್ಕಳಿಗೆ ನೀವು ನೃತ್ಯ ಸಂಯೋಜನೆ ಮಾಡಬೇಕು ಅಂತ ಅವರನ್ನ ಕೇಳ್ಕೊಂಡಾಗ, ನೃತ್ಯ ಸಂಯೋಜನೆ ಮಾಡಿಕೊಡ್ಬೇಕು ಸರ್ ಅಂತ ಕೇಳಿದಾಗ ಅವ್ರು ಬಂದು ನಮ್ಮ ಹತ್ರ ಮಾತಾಡಿದ್ರು. ಅವರು ಹೊರಗಡೆ ಒಂದು ಮಗುವಿಗೆ ಒಂದು ಡ್ಯಾನ್ಸಿಗೆ ಅವರು ತಗೊಳ್ಳುವಂತಹ ಮೊತ್ತ 2,000 ರೂಪಾಯಿ. ನಾವು ಹೇಳಿದ್ವಿ, ಇಲ್ಲಿರುವಂತಹ ಮಕ್ಕಳು ತುಂಬಾ ಬಡತನದಿಂದ ಬಂದಿರತಕ್ಕಂಥ ಮಕ್ಕಳು, ಆದ್ರೆ ಅವರಿಗೆ ನೀವು ರಿಯಾಯಿತಿ ದರದಲ್ಲಿ ನೃತ್ಯವನ್ನ ಕಲಿಸ್ಬೇಕು ಸರ್ ಅಂತ ನಾವು ಕೇಳ್ಕೊಂಡಾಗ ಪಾಪ ಅವರು ಒಂದು ಚೂರು ಯೋಚನೆ ಮಾಡಿದೆ, ಮೇಡಮ್ ಸರ್ಕಾರಿ ಶಾಲೆ ಇದು, ನಾನು ಆದಷ್ಟು ಪ್ರಯತ್ನ ಮಾಡಿ ನಿಮಗೆ ರಿಯಾಯಿತಿ ದರದಲ್ಲಿ ಕಾರ್ಯಕ್ರಮ ಚೆನ್ನಾಗಿ ಬರೋ ರೀತಿನಲ್ಲಿ ನಾನು ಮಕ್ಕಳಿಗೆ ನೃತ್ಯಾಭ್ಯಾಸವನ್ನ ಮಾಡಿಸ್ತೇನೆ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಬರಬೇಕಾದ್ರೆ ಅವರು ಕೂಡ ಕಾರಣೀಕರ್ತರಾಗಿದ್ದಾರೆ. ಅವರಿಗೆ ನಮ್ಮೆಲ್ಲ ಶಿಕ್ಷಕ ವೃಂದದ ಪರವಾಗಿ ಹಾಗೂ ನಮ್ಮ ಗ್ರಾಮಸ್ಥರ ಪರವಾಗಿ, ನಮ್ಮ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಸದಸ್ಯರ ಪರವಾಗಿ, ನಮ್ಮ ಊರಿನ ಮುಖಂಡರ ಪರವಾಗಿ ಹಾಗೂ ಎಲ್ಲ ಪೋಷಕ ವರ್ಗದವರ ಪರವಾಗಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದೇವೆ. ಬಹಳ ಹರ್ಷದಾಯಕವಾದಂತಹ ಸುದಿನ ಇದು. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ನಿಮ್ಮ ಸೇವೆ ಮಾಡುವ ಸೌಭಾಗ್ಯ ನನ್ನದು, ನಿಮ್ಮ ಪ್ರೀತಿಗೆ ನಾನು ಬಾಳುದಾರ, ನಿಮ್ಮ ಮನೆ ಮನೆ ಕಾವಲುಗಾರ. ಹಾಗೆ ಅವರ ಜೊತೆಗಾರರು, ಹಿರಿಯರು ಆಗಿರ್ತಕ್ಕಂಥ ಅವರ ಜೊತೆಗಾರರಾಗಿರ್ತಕ್ಕಂಥ ಹಿರಿಯರು ಪೂರ್ಣಚಂದ್ರ ಸರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ವೇದಿಕೆಗೆ ಸ್ವಾಗತವನ್ನ ಕೋರ್ತಾ, ಒಂದು ಪುಟ್ಟ ಸೊಸೈಟಿ ವ್ಯವಸಾಯ ಸಹಕಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶಾಂತಣ್ಣ ಅವರಿಗೆ ನಮ್ಮ ಪ್ರೀತಿಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಅವರಿಗೂ ಕೂಡ ಒಂದು ಪುಟ್ಟದಾದಂತಹ ಸನ್ಮಾನ.
ಅಣ್ಣಯ್ಯ ಹೃದಯವಂತ ನೀನು ವಿಡಿಸಿಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಹೇಳ್ಬೇಕಾ ಪ್ರಕಾಶ್ ಅವರಿಗೂ ಕೂಡ ಒಂದು ಪುಟ್ಟದಾದಂತಹ ಸನ್ಮಾನ. ಮಗನಿವನು ಕನ್ನಡಾಂಬೆಯ ಪ್ರೇಮದ ಕುಡಿಯುವನು. ಈ ಕಾರ್ಯಕ್ರಮ ಬಹಳ ಸೊಗಸಾಗಿ ಬರ್ಬೇಕಂದ್ರೆ ನಮ್ಮ ಅಡಿಗೆ ಸಿಬ್ಬಂದಿಯವರಾದಂತಹ ಶ್ರೀಮತಿ ವಸಂತಮ್ಮ ಮತ್ತು ಶಿವಮ್ಮ ಅವರು ಕೂಡ ಬಹಳ ಬೆಳಿಗ್ಗೆಯಿಂದನೂ ಅವ್ರು ಒಂದೇ ಸಮ ಕೆಲಸ ಮಾಡ್ತಾ ಇದ್ದಾರೆ. ನಿಮಗೆ ರುಚಿ ರುಚಿಯಾದಂತಹ ಅಡಿಗೆ, ಊಟ, ಕಾಫಿ, ಟೀ, ಇದರಲ್ಲಿ ಅವರ ಪಾತ್ರ ಕೂಡ ಬಹಳ ದೊಡ್ಡದು. ಅವರಿಗೂ ಕೂಡ ನಮ್ಮೆಲ್ಲರ ಪ್ರೀತಿಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಧ್ವನಿವರ್ಧಕ ಸಿಬ್ಬಂದಿ ವರ್ಗದವರಿಗೂ ನಮ್ಮೆಲ್ಲರ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ, ಪೋಷಕ ವರ್ಗದವರಿಗೆ ಹಾಗೂ ಎಲ್ಲ ಮುಖಂಡರಿಗೆ ಅಕಸ್ಮಾತ್ ಯಾರನ್ನಾದ್ರೂ ಬಿಟ್ಟಿದ್ರೆ ದಯಮಾಡಿ ತಪ್ಪಾಗಿ ಭಾವಿಸ್ದೆ ನಿಮ್ ಹೊಟ್ಟೆಗೆ ಹಾಕೊಳ್ಳಿ. ಆದಷ್ಟು ನಾನು ಎಲ್ಲರನ್ನ ಹೇಳಿದ್ದೇನೆ ಅಂತ ಭಾವಿಸ್ತೇನೆ. ಬೈ ಚಾನ್ಸ್ ಮಿಸ್ ಆದ್ರೆ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾರೆ ಅಂತೇಳಿ ನಮ್ಮನ್ನ ಕ್ಷಮೆ ಇರ್ಲಿ ಅಂತ ಕೇಳ್ತಾ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ, ಇನ್ನೇನು ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಶುರುವಾಗತ್ತೆ. ಯಾರು ಎದ್ದು ಹೋಗ್ಬೇಡಿ. ಇನ್ನು ಮುಂದೆ ತುಂಬಾ ಚೆನ್ನಾಗಿದೆ. ನಿಮ್ಮ ಮಕ್ಕಳು ಹಾಡಿ ಕುಣಿದು ನಲಿತಾರೆ. ಅವರನ್ನ ನೋಡಿ ಮಾಡ್ತಿರ್ತಕ್ಕಂತಹ ಕವಿತಾ ಮೇಡಮ್ ರವರಿಗೆ ಎಲ್ಲ ಶಾಲೆಯ ಶಿಕ್ಷಕರ ವೃಂದದ ಪರವಾಗಿ, ಎಲ್ಲ ಮುಖ್ಯೋಪಾಧ್ಯಾಯರು, ಶಿಕ್ಷಕ ವೃಂದದ ಎಲ್ಲ ವ್ಯಕ್ತಿಗಳಿಗೂ, ಊರಿನ ಗ್ರಾಮಸ್ಥರ ಪರವಾಗಿ, ಹಳೆಯ ವಿದ್ಯಾರ್ಥಿಗಳ ಪರವಾಗಿ ತಮಗೆ ವಂದನಾರ್ಪಣೆಯನ್ನು ತಿಳಿಸ್ತಾ ಇದ್ದೇವೆ. ಎಲ್ಲ ಗ್ರಾಮಸ್ಥರಿಗೂ ಸಹ ಆದರದ ಸ್ವಾಗತವನ್ನು ಕೋರ್ತಾ ಎಲ್ಲರೂ ಭವ್ಯ ಮಮತಾ ಯಾಕರಾದಂಥ ಶಶಿಕಲಾ ಮೇಡಮ್ ರವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅಡುಗೆ ಸಹಾಯಕರಾದಂಥ ವಸಂತಮ್ಮ ಮತ್ತು ಶಿವಮ್ಮರವರು ವೇದಿಕೆ ಮೇಲೆ ಬರಬೇಕು. ಶಿಕ್ಷಕ ವೃಂದದವರಿಗೆ ಊರಿನ ಪರವಾಗಿ, ಎಲ್ಲ ಹಳೆಯ ವಿದ್ಯಾರ್ಥಿಗಳ ಪರವಾಗಿ ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ಮಕ್ಕಳು ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕು. ಎಲ್ಲ ಶಿಕ್ಷಕರು, ಅಡುಗೆ ಸಿಬ್ಬಂದಿಗಳು, ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ದಯಮಾಡಿ ವಿದ್ಯಾರ್ಥಿಗಳು ಚಪ್ಪಾಳೆ ಮೂಲಕ ಅವರಿಗೆ ಒಂದು ಎಕ್ಸ್ಪ್ರೆಷನ್ ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಇನ್ನೂ ಜೋರಾಗಿ ಕೊಡ್ಬೇಕು ಚಪ್ಪಾಳೆ. ನಿಜವಾಗ್ಲೂ ನಾನು ನನ್ನ ಜೀವನದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ನಾನು ಮಾಡಿರಲಿಲ್ಲ. ನಾನು ಏನು ಪ್ರಯತ್ನ ಪಟ್ಟು ನಾನು ಮತ್ತು ನನ್ನ ಶಿಕ್ಷಕ ಬಂಧುಗಳು, ನಿಜವಾಗ್ಲೂ ನನ್ನ ಸಹೋದ್ಯೋಗಿಗಳು ನನಗೆ ಎಷ್ಟು ಸಹಾಯ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಹೇಳೋಕ್ಕಾಗಲ್ಲ. ನನ್ನ ಮಾತನ್ನು ಮೀರೋದಿಲ್ಲ, ನನ್ನ ಮಾತನ್ನು ಅವರು ಮೀರೋದಿಲ್ಲ. ನನಗೆ ಎಲ್ಲ ರೀತಿಯ ಸಹಾಯವನ್ನು, ಸಹಕಾರವನ್ನು ನೀಡ್ತಾರೆ. ಸರ್ ಹೆದರಬೇಡಿ, ನಾವಿದ್ದೀವಿ ಅಂತಾರೆ. ನಿಜವಾಗ್ಲೂ ನಾನು ಧನ್ಯ. ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ ಅನಿಸ್ತದೆ. ಅವರು ಹೇಳ್ತಾರೆ ಒಂದೊಂದ್ಸಲಿ ನೀವು ನನಗೆ ತಂದೆ ಸಮಾನ ಅಂತಾರೆ. ನಿಜವಾಗ್ಲೂ ನನಗೆ ನಿಜವಾಗ್ಲೂ ನಾನು ಋಣಿಯಾಗಿದ್ದೀನಿ. ಆದರೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕರಿಸಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಮಕ್ಕಳ ಮನರಂಜನೆ ಕಾರ್ಯಕ್ರಮ ಎಲ್ಲರೂ ತಪ್ಪದೇ ನೋಡಿ, ಇನ್ನೂ ಬನ್ನಿ, ಹೆಚ್ಚೆಚ್ಚು ಜನ ಬನ್ನಿ.